ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ನಾವು ಶ್ರೀಪಾದ ವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ನಮ್ಮ ಸತ್ಸಂಗದಲ್ಲಿ ನಾವು ಕಳೆದ ವಾರ ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ಒಂಚೂರು ಹೇಳಿಬಿಟ್ಟು ಅದರ ಮುಂದಿನ ಭಾಗವನ್ನು ನಾನು ಆರಂಭ ಮಾಡ್ತೇನೆ. ಶಂಕರ ಭಟ್ರು ಅವರೇನೋ ಕುರುವಪುರಕ್ಕೆ ಶ್ರೀಪಾದ ವಲ್ಲಭರ ದರ್ಶನಕ್ಕೆ ಅಂತ ಹೊರಟರು. ಉಡುಪಿಯಿಂದ ಆಮೇಲೆ ಕನ್ಯಾಕುಮಾರಿಗೆ ಹೋಗಿ ಕನ್ಯಾಕುಮಾರಿ ದೇವಿಯ ಒಂದು ಆಜ್ಞೆಯ ಮೇರೆಗೆ ಅವರು ಅಲ್ಲಿಂದ ಕುರುವಪುರದ ಒಂದು ಶ್ರೀಪಾದ ವಲ್ಲಭರ ದರ್ಶನಕ್ಕೆ ಹೊರಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳ ಒಂದು ಸಂದರ್ಶನವನ್ನು ಮಾಡ್ತಾರೆ. ಮರುದಮಲೆಗೆ ಹೋಗ್ತಾರೆ. ಮರುದಮಲೆಯಲ್ಲಿ ವ್ಯಾಘ್ರೇಶ್ವರ ಶರ್ಮರ ವೃತ್ತಾಂತವನ್ನು ಆ ಗುಹೆ ಒಳಗೆ ವೃದ್ಧ ತಪಸ್ವಿಗಳು ತಪಸ್ ಮಾಡ್ತಿದ್ದಂಥ ಗುಹೆ ಒಳಗೆ ಆ ವೃದ್ಧ ತಪಸ್ವಿಗಳಿಂದ ಕೇಳಿಬಿಟ್ಟು ಅಲ್ಲಿ ನಂತರ ಅಲ್ಲಿಂದ ಬಹಳ ಆಶ್ಚರ್ಯಚಕಿತರಾಗಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಟು ನಂತರ ಮಧುರೈ ಒಂದು ಕ್ಷೇತ್ರವನ್ನು ಅವರು ದೇವೇಂದ್ರನು ಏನು ಪ್ರತಿಷ್ಠಾಪನೆ ಮಾಡಿದ್ದ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಪ್ರತಿಷ್ಠಾಪನೆ ಮಾಡಿದಂಥ ಕಾಲ ನಿರ್ಜನ ಪ್ರದೇಶ ಅದನ್ನು ಕೂಡ ಅವರು ವೀಕ್ಷಿಸಿ ನಂತರ ಈಗಿನ ಮಧುರಾ ನಗರ ಅಂತ ಅದೇನೋ ಅದೇ ಒಂದು ದೇವಸ್ಥಾನ ಈಗ ಮೀನಾಕ್ಷಿ ಸುಂದರೇಶ್ವರ ಅಂತ ಏನಾಗಿದೆ ಅದು ಎರಡೂ ಕಾಲದಲ್ಲಿ ಶ್ರೀಪಾದ ವಲ್ಲಭರ ಆಜ್ಞೆ ಮೇಲೆಗೆ ಅವರಿಗೆ ಸಿದ್ಧಯೋಗೀಂದ್ರರು ದರ್ಶನ ಮಾಡಿಸ್ತಾರೆ. ನಂತರ ಅವರು ಅಲ್ಲಿಂದ ಒಂದು ಚಿಕ್ಕ ಹಳ್ಳಿಗೆ ಬರ್ತಾರೆ. ಚಿಕ್ಕ ಹಳ್ಳಿಗೆ ಅವರು ತಲುಪಿದಾಗ ಅಲ್ಲಿ ಅವರಿಗೆ ಕಾಗೆಗಳು ಮತ್ತು ಸರ್ಪಗಳಿಂದ ಬಹಳ ಬಾಧೆ ಆಗುತ್ತೆ. ಅವ್ರ ಮೈಯೆಲ್ಲ ಗಾಯ ಆಗಿಬಿಟ್ಟು ಅವರು ಸಾಯುವ ಸ್ಥಿತಿಯಲ್ಲಿ ಔದುಂಬರ ವೃಕ್ಷದ ಕೆಳಗಡೆ ಕುಳಿತಿರ್ತಾರೆ. ಆಗ ಅಗಸರು ಅವರನ್ನು ಕತ್ತೆ ಮೇಲೆ ಹೇರ್ಕೊಂಡು ಬಂದು ಅವರನ್ನು ಚಮ್ಮಾರನ ಮನೆಗೆ ಬಿಟ್ಟು ಅಲ್ಲಿ ವೈದ್ಯನಾಗಿರ್ತಾನೆ ಅವನು, ಅದರಿಂದ ಅಲ್ಲಿ ಬಿಟ್ಟು ನಂತರ ಚಮ್ಮಾರನು ಅವರಿಗೆ ಔಷಧೋಪಚಾರಗಳನ್ನು ಮಾಡಿದಾಗ ಅವರಿಗೆ ಸ್ವಲ್ಪ ಅಲ್ಲಿ ಆರಾಮ ಅನಿಸುತ್ತೆ. ಆಗ ಚಮ್ಮಾರನು ಕೂಡ ಶ್ರೀಪಾದ ವಲ್ಲಭರ ಪರಮ ಭಕ್ತ ಅಂತ ಅವರಿಗೆ ಗೊತ್ತಾಗತ್ತೆ. ಅವರ ಕೃಪೆ ಅವನ ಮೇಲೆ ಭಾಳ ಇದೆ ಅಂತ ಅವನ ಮಾತುಗಳಿಂದ ಗೊತ್ತಾಗತ್ತೆ. ಆತನ ಹೆಸರು ವಲ್ಲಭದಾಸ ಅಂತ. ಆತ ಪರಮ ಭಕ್ತ, ಶ್ರೀಪಾದ ವಲ್ಲಭರ ಕೃಪೆಗೆ ಪಾತ್ರನಾದಂಥವನು. ಆತನು ಇವರಿಗೆ ಯಾತಕ್ಕಾಗಿ ಈ ಸರ್ಪಗಳಿಂದ ಕಾಗೆಗಳಿಂದ ಬಾಧೆ ಆಯಿತು ಅಂತ ಅದನ್ನೆಲ್ಲ ವಿವರಿಸ್ತಾನೆ. ಆತ ಅವಕ್ಕೆಲ್ಲ ಒಂದು ಶ್ರೀಪಾದ ವಲ್ಲಭರ ನಾಮವನ್ನು ನುಡಿಯುವ ನಿಮಗೆ ಒಂದು ನಿಮ್ಮ ರಕ್ತವನ್ನು ಅವು ಪಾನ ಮಾಡಿದ್ರಿಂದ ಅದೆಲ್ಲರಿಗೂ ಮುಕ್ತಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅವನು ಹೇಳುವ ಕಥೆಯನ್ನು ನಾವು ಕಳೆದ ವಾರ ಕೇಳಿದ್ವಿ. ಹಾಗೆಯೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅದರ ಒಂದು ಅರ್ಥ ಏನು ಅಂತ ಹೇಳ್ಬಿಟ್ಟು ವಲ್ಲಭದಾಸರು ಬಹಳ ಚೆನ್ನಾಗಿ ಅದನ್ನು ಅರ್ಥವನ್ನು ಹೇಳಿದರು. ಅಲ್ಲಿಗೆ ನಾವು ನಿಲ್ಲಿಸಿದ್ವಿ. ನಂತರ ವಲ್ಲಭದಾಸರು ಮುಂದುವರಿಸ್ತಾರೆ. ಈಗ ಅವರು ಹೇಳಿದ್ರು ಏನೇನು ನಡೀತು ಅದು ಯಾತಕ್ಕಾಗಿ ನಡೀತು ಅಂತ ಹೇಳಿದರು ವಲ್ಲಭದಾಸರು. ಈಗ ನಂತರ ಈ ಕತ್ತೆ ಮೇಲೆ ಕೂಡಿಸ್ಕೊಂಡು ಬರೋ ಹಂಗಾಯಿತು. ಈಗ ಕತ್ತೆ ಮೇಲೆ ಹೇರ್ಕೊಂಡು ಬಂದರು ಶಂಕರ ಭಟ್ರನ್ನ. ಅವ್ರು ನಡೆಯುವಂಥ ಸ್ಥಿತಿಯಲ್ಲೇ ಇರಲಿಲ್ಲ. ಯಾಕೆಂದರೆ ಅವರಿಗೆ ಬಾಧೆ ಆಗಿತ್ತು ಕಾಗೆ ಹಾಗೆ ಸರ್ಪದಿಂದ. ಅಗಸರು ಕತ್ತೆ ಮೇಲೆ ಹೇರ್ಕೊಂಡು ಬಂದ್ರಲ್ಲ, ಅದು ಯಾತಕ್ಕಾಯಿತು ಅಂತ ವಲ್ಲಭದಾಸರು ಹೇಳ್ತಾರೆ. ಬಹಳ ಒಂದು ಮುಖ್ಯವಾದ ಅಂಶ ಇದು. ಏಕೆಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಹುಷಾರಾಗಿರಬೇಕು ಅನ್ನೋದಕ್ಕೆ ಒಂದು ಕತೆ ಇದು. ಇದರಿಂದ ನಾವು ಕಲಿಬೇಕು, ಬಹಳ ಹುಷಾರಾಗಿರಬೇಕು ನಾವು ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ವಲ್ಲಭದಾಸರು ಹೇಳ್ತಾರೆ, ಶ್ರೀಪಾದ ವಲ್ಲಭರು ಪ್ರತಿ ಕ್ಷಣವೂ ನಮ್ಮೆಲ್ಲರನ್ನ ಗಮನಿಸ್ತಲೇ ಇರ್ತಾರೆ. ಅವರ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಗೆ ಯಾವಾಗೂ ಆಗಲ್ಲ. ನಾವೇನೋ ಅವ್ರಿಗೇನು ಗೊತ್ತಾಗತ್ತೆ ಅನ್ನೋ ಒಂದು ಮನೋಭಾವ, ಅಥವಾ ಏನು ಗುರುಗಳೇನೋ ಅವರೇನು ನಮ್ಮನ್ನೇನು ಯಾವಾಗಲೂ ಗಮನಿಸ್ತಾ ಇರ್ತಾರಾ ಅಂತ ಹೇಳ್ಬಿಟ್ಟು ಏನೋ ಒಂದು ಮನೋಭಾವ, ಅದೆಲ್ಲ ಖಂಡಿತ ತಪ್ಪು. ನಾವು ನೆನೆಸ್ಕೋಬೇಕು, ಕನಕದಾಸರು ಬಾಳೆಹಣ್ಣನ್ನು ಅವ್ರ ಗುರುಗಳು ತಿನ್ಬಾ ಅಂತಂದರೆ ಯಾರು ಕಾಣದೇ ಇರೋವಂಥ, ಯಾರು ನೋಡದೇ ಇರೋವಂಥ ಜಾಗದಲ್ಲಿಂದ ಅವರು ಏನೋ ಬೇರೆ ಶಿಷ್ಯರೆಲ್ಲ ಎಲ್ಲೆಲ್ಲೋ ತಿಂದು ಮರದ ಹಿಂದೆ ನಿಂತೆ ಯಾರೂ ನೋಡಲಿಲ್ಲ ತಿಂದು ಬಂದೆ ಅಂದರು. ಆದರೆ ಕನಕದಾಸರು ಹಾಗೆ ಬಾಳೆಹಣ್ಣು ವಾಪಸ್ ತಂದರು. ಯಾಕೆ ಅಂದರೆ ಪರಮಾತ್ಮ ಯಾವಾಗಲೂ ಸದಾಕಾಲ ಎಲ್ಲ ಕಡೆ ಇರ್ತಾನೆ, ಎಲ್ಲ ಕಡೆ ಅವನ ಗಮನ ಇರುತ್ತೆ. ಅದರಿಂದ ನನಗೆ ಅವನಿಲ್ಲದೆ ಇರೋವಂಥ ಜಾಗನೇ ಸಿಗಲಿಲ್ಲ, ಅದರಿಂದ ನಾನು ಅದನ್ನು ತಿಂದಲೇ ಬಂದೆ ಅಂತ ಹೇಳ್ಬಿಟ್ಟು ಕನಕದಾಸರು ಏನು ಹೇಳ್ತಾರೆ. ಹಾಗೆ ಆ ಪರಮಾತ್ಮನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಇನ್ನೇನು ದಾರಿನೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಆದ್ದರಿಂದ ನಾವೆಷ್ಟು ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ವಲ್ಲಭದಾಸರು ಹೇಳ್ತಾರೆ. ಈ ಶಂಕರ ಭಟ್ಟರು ಏನು ಮಾಡಿರ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಹುಡುಗರು ಪಾಪ ಅವ್ರಿಗೆ ಅಂದರೆ ಅದು
ಏನೋ ಒಂದು ವಿವೇಕ ಇದ್ದಾಗ ಮಾಡಿರೋ ಅಂಥ ಕೆಲಸ ಅಲ್ಲ. ಚಿಕ್ಕ ಹುಡುಗರಿದ್ದಾಗ ಅವರ ಜೊತೆ ಹುಡುಗರಿಗೆ ಈ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ ಶ್ಲೋಕವನ್ನು. ಆ ಶ್ಲೋಕದ ಅರ್ಥವನ್ನು ಸುಮ್ಮನೆ ಆ ಜೊತೆ ಹುಡುಗರಿಗೆ ಅಪಾರ್ಥ ಹೇಳಿರ್ತಾರೆ. ಯಾಕೆ ಅಂತಂದರೆ ಸುಮ್ಮನೆ ಒಂದು ಹಾಸ್ಯ ವಿನೋದ ಮಾಡೋದಕ್ಕೆ ಅಂತ. ಅವ್ರಿಗೆ ಗೊತ್ತಿರುತ್ತೆ ಸರಿಯಾದ ಅರ್ಥ, ಆದರೂ ಕೂಡ ಅಪಾರ್ಥವನ್ನು ಹೇಳ್ತಾರೆ. ಅದನ್ನು ಹೆಂಗೆ ಹೇಳ್ತಾರೆ ಅಂತಂದರೆ, ಶುಕ್ಲಾಂಬರಧರಂ ಅಂದರೆ ಬಿಳಿಯ ವಸ್ತ್ರ ಧರಿಸಿರುವುದು ಅಂತ, ವಿಷ್ಣು ಅಂದರೆ ಎಲ್ಲೆಲ್ಲೂ ಇರುವುದು, ಶಶಿವರ್ಣಂ ಅಂದರೆ ಬೂದು ಬಣ್ಣದಿಂದ ಕೂಡಿರುವುದು ಅಂತ ಹೇಳ್ತಾರೆ, ಚತುರ್ಭುಜಂ ಅಂದರೆ 4 ಕಾಲುಗಳಿರುವುದು ಅಂತ ಹೇಳ್ತಾರೆ. ಆಮೇಲೆ ಪ್ರಸನ್ನ ವದನಂ ಅಂದರೆ ಕಿರುಚುತ್ತಿರುವ ಕತ್ತೆಯ ಮುಖದಂತೆ ಇರುವುದೆಂದು, ಸರ್ವ ವಿಘ್ನಗಳ ನಿವಾರಣೆಗಾಗಿ ಅಂತ ಕತ್ತೆಯನ್ನು ಧ್ಯಾನಿಸುತ್ತೇನೆ ಅಂತ ಅರ್ಥವನ್ನು ಹೇಳ್ತಿರ್ತಾರೆ. ನೋಡಿ, ಇಲ್ಲಿ ಶುಕ್ಲಾಂಬರಧರಂ ಅಂದರೆ ಬಿಳಿಯ ವರ್ಣ, ಅದು ಸರಿ ಇದೆ. ವಿಷ್ಣು ಅಂದರೆ ಎಲ್ಲೆಲ್ಲೂ ಇರುವುದು, ಅದು ಕೂಡ ಸರಿ. ಈ ಶಶಿವರ್ಣಂ ಅಂದರೆ ಚಂದ್ರನ ಕಾಂತಿ ಅಂತ ಹೇಳಿ ಬರುತ್ತೆ. ಇವರು ಬೂದು ಬಣ್ಣದಿಂದ ಕೂಡಿರುವುದು ಅಂತ ಹೇಳ್ತಾರೆ. ಚತುರ್ಭುಜಂ ಅಂದರೆ ಅಲ್ಲಿಂದ ಅರ್ಥ ಇನ್ನೂ ಒಂದು ಕೆಟ್ಟದಾಗಿ ಬರುತ್ತೆ, ಅಂದರೆ ಹೇಳ್ತಾರೆ 4 ಕಾಲುಗಳಿರುವುದು ಅಂತಾರೆ. ಪ್ರಸನ್ನವದನಂ ಅಂದರೆ ಕಿರುಚುತ್ತಿರುವ ಕತ್ತೆಯ ಮುಖ ಅಂತ ಹೇಳ್ಬಿಟ್ಟು ಅಂತ ಕತ್ತೆಯನ್ನು ಧ್ಯಾನಿಸ್ತೇನೆ ಅಂತ ಅರ್ಥವನ್ನು ಹೀಗೆ ಅವರು ಹಾಸ್ಯಕ್ಕಾಗಿ ಹೇಳಿರುವುದು. ಅದು ಅವರು ಹೇಳ್ತಾರೆ ವಲ್ಲಭದಾಸರು. ನೋಡಿ ಶಂಕರ ಭಟ್ರೆ, ದತ್ತಪ್ರಭುಗಳ ಚಮತ್ಕಾರ ನೋಡಿ. ನೀವು ವಿನೋದಕ್ಕಾಗಿ ಮಾಡಿದ್ದದನ್ನು, ವಿನೋದಕ್ಕಾಗಿ ಮಾಡಿದ ತಪ್ಪು ಅದನ್ನು ಕೂಡ ಆ ಪರಮಾತ್ಮ ಸರಿಪಡಿಸ್ತಾನೆ ಅವನ ಸನ್ನಿಧಾನದಲ್ಲಿ. ಅದು ಕೂಡ ಸರಿಯಾಗಿಬಿಡ್ಬೇಕು. ಅವನ ಭಕ್ತರ, ಅವನು ಏನು ಇರ್ತಾನೆ, ಅವನ ಭಕ್ತರ ಒಂದು ಚಿಕ್ಕದು ದೋಷ ಕೂಡ ಉಳಿಬಾರ್ದು ಅವರಲ್ಲಿ. ಎಲ್ಲ ಹಾಕಿ ಕೊಡುವೆ ಜನ್ಮ ಜಾಲಾಡ್ಬಿಡ್ತಾನೆ ಅಂತ. ಅಂದರೆ ಅದಕ್ಕೆ ನಾವು ಅಂಥ ಚಿಕ್ಕ ತಪ್ಪನ್ನು ಕೂಡ ಎಂಥ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಶಂಕರ ಭಟ್ರಿಗೆ. ಅದಕ್ಕೆ ಅಗಸರು ನಿಮ್ಮನ್ನು ಕತ್ತೆ ಮೇಲೆ ಕೂಡಿಸ್ಕೊಂಡು ನನ್ನ ಹತ್ರ ಕರ್ಕೊಂಡು ಬಂದರು. ಆಗ ನೀವು ಹೆಂಗಿದ್ರಿ ಅಂತ ಹೇಳ್ತಾರೆ ವಲ್ಲಭದಾಸರು. ಹೇಳ್ತಾರೆ, ಧೂಳಿನಿಂದ ತುಂಬಿ ಹೋಗಿದ್ರಿ, ಬೂದು ಬಣ್ಣ ಅಂತ ನೀವೇನು ಹೇಳಿದ್ರಲ್ಲ, ಆ ಬೂದು ಬಣ್ಣದಲ್ಲೇ ಇದ್ರಿ ನೀವು. ಏಕೆಂದರೆ ಧೂಳಿನಿಂದ ತುಂಬಿ ಹೋಗಿದ್ರಿ. ನಡೆಯಲು ನಿಮಗೆ ಶಕ್ತಿ ಇಲ್ಲದಿದ್ದರಿಂದ ನೀವು ಹೇಗೆ ಬರ್ತಾ ಇದ್ರಿ, 2 ಕೈಗಳನ್ನು ನೆಲದ ಮೇಲೆ ಊರಿ 4 ಕಾಲಿಂದ ಬರುವ, ಏನು 4 ಕಾಲು ಅಂತ ಹೇಳಿದ್ರಿ, ಚತುರ್ಭುಜ ಅಂದರೆ 4 ಕಾಲಿರುವ ಪ್ರಾಣಿ ಥರ ಹೇಳಿದ್ರಿ. ಅದೇ ಥರ ನೀವು 4 ಕಾಲುಗಳಿಂದ ಕೈಗಳನ್ನು ಊರಿ 4 ಕಾಲಿನ ಪ್ರಾಣಿ ಥರನೇ ಬರ್ತಾ ಇದ್ರಿ. ಸರ್ಪ ಹಾಗೂ ಕಾಗೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಚತುರ್ಭುಜರಾಗಿ ಆಯಾಸದಿಂದ ಔದುಂಬರ ವೃಕ್ಷದ ಕೆಳಗೆ ಬಂದ್ರೂ ಗಂಡಾಂತರದಿಂದ ಪಾರಾಗಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆಯೇ ಆ ಬಾಧೆಯಿಂದ ವಿಲುವಿಲಿ ಒದ್ದಾಡ್ತಾ ನೀವು ಅದೇನು ನೀವು ವರ್ಣನೆ ಮಾಡಿದ್ರಲ್ಲ, ವರ್ಣನೆ ಮಾಡಿದ ಪ್ರಕಾರ ಪ್ರಸನ್ನ ವದನರಾಗಿಯೇ ಹಾಗೇ ಇದ್ರಿ. ನೀವು ಏನೇ ಒದ್ದಾಡ್ತಿದ್ರು ನೀವು ವದನರಾಗಿಯೇ ಇದ್ರಿ. ಕೊನೆಗೆ ಚಮ್ಮಾರನ ಹತ್ರ ಬಂದು ನೀವು ಸೇರಿದ್ರಿ. ಈ ದುರವಸ್ಥೆಗೆ ಒಳಪಡಿಸಿ ನಿಮ್ಮನ್ನು ಶ್ರೀಪಾದ ವಲ್ಲಭರು ನೀವು ಹೇಗೆ ವಿನೋದವಾಗಿ ಅರ್ಥ ಹೇಳಿದ್ರು ಹಾಗೆ ವಿನೋದವಾಗಿ ನಿಮಗೆ ಒಂದು ಗುಣಪಾಠವನ್ನು ಕಲಿಸಿದ್ದಾರೆ. ಆ ಕಾಗೆ ಮತ್ತು ಏನೋ ಸರ್ಪಗಳಿಗೆ ಅವರು ನಿಮ್ಮ ಪೂರ್ವಜರು, ಸರ್ಪಗಳು, ಕಾಗೆಗಳು ಕೂಡ ಆ ಮುಕ್ತಿ ಸಿಕ್ತು. ಮತ್ತು ಏನು ಪೂರ್ವಜರ ಸರ್ಪರೂಪದಲ್ಲಿದ್ದ ಅವ್ರ ಪೂರ್ವಜರಿಗೂ ಮುಕ್ತಿ ಸಿಕ್ತು. ಹಾಗೆಯೇ ನೀವು ವಿನೋದಕ್ಕಾಗಿ ಏನು ಅಪಾರ್ಥ ಹೇಳಿದ್ರಿ, ಆದ್ದರಿಂದ ನಿಮ್ಗೇನಾಯಿತು, ಕತ್ತೆ ಮೇಲೆ ಬಂದಿದ್ದೊಂದು ಅದಲ್ದಲೇ ಈಗ ಅಂತ್ಯಜನಾದ ಅಂದರೆ ಅವರು ಶೂದ್ರ ಜಾತಿಯಲ್ಲಿ ಹುಟ್ಟಿದವರು ಅಂತ ಹೇಳೋಕ್ಕೆ ಅಂತ್ಯಜರು ಅಂತ ಹೇಳ್ತಾರೆ. ಆಗ ಏನಂದರೆ ಒಂದು ರೀತಿ ಬ್ರಾಹ್ಮಣರು ಇನ್ನೊಬ್ಬರಿಗೆ ಒಂದು ಬೋಧೆಯನ್ನು ಮಾಡೋದು, ಬ್ರಾಹ್ಮಣರೇ ಮಾಡೋದು ಅನ್ನೋದು ಒಂದು ಪದ್ಧತಿ ಬಹಳವಾಗಿ ರೂಢಿಯಲ್ಲಿತ್ತು. ಆದ್ದರಿಂದ ಆ ಬ್ರಾಹ್ಮಣರು ಏನು ಉಪದೇಶ, ನೀವು ಬ್ರಾಹ್ಮಣರಾಗಿ ನನ್ನ ಕೈಲಿ ನೀವು ಉಪದೇಶ ಕೇಳೋಂಗೆ ಆಯಿತು. ಯಾಕೆಂದರೆ ನೀವು ಅಪಾರ್ಥ ಹೇಳಿದ್ರಿ, ಅದಕ್ಕೋಸ್ಕರ ಹೀಗೆಲ್ಲ ಮಾಡಿ ಆ ಒಂದು ನಿಮ್ಮ ಏನು ಕರ್ಮ ಇದೆ ಅದನ್ನು ಕಳೆದ್ರು ಶ್ರೀಪಾದ ವಲ್ಲಭರು ಅಂತ ಹೇಳಿಬಿಟ್ಟು ವಲ್ಲಭದಾಸರು ಹೇಳ್ತಾರೆ. ನೋಡಿ, ಈಗ ವಿನೋದ ಅಂತ ಚಿಕ್ಕ ವಯಸ್ಸಿನಲ್ಲಿ ವಿನೋದಕ್ಕಾಗಿ ಮಾಡಿದ್ದು ಕೂಡ ಅದನ್ನು ಕೂಡ ತೊಳಿಬೇಕು ಶ್ರೀಪಾದ ವಲ್ಲಭರು. ಅದನ್ನು ಕೂಡ ಈ ರೀತಿಯಾಗಿ ಅದನ್ನು ತೊಳೆದ್ರು. ಅವ್ರು ಹೇಗೆ ಹೇಳಿದ್ರು ಅದೇ ರೀತಿಯಲ್ಲಿ ಆಗ ಹಾಗೆ ಮಾಡಿ ಅವ್ರಿಗೆ ಅದನ್ನು ತೊಳೆದಿದ್ದಾರೆ ಅಂದಮೇಲೆ, ಈಗ ನಾವು ಇನ್ನು ಬೇಕು ಅಂತಲೇ ಏನಾದರೂ ಮಾಡಿದ್ರೆ ಅದರ ಪ್ರಭಾವ ಇನ್ನೆಷ್ಟು ಘನಘೋರವಾಗಿ ನಾವು ಅನುಭವಿಸ್ಬೇಕು ಅನ್ನೋದನ್ನು ನಾವು ಯೋಚನೆ ಖಂಡಿತ ಮಾಡಬೇಕಾದಂಥ ಒಂದು ಪ್ರಸಂಗ ಇದು.
ವಿನೋದಕ್ಕಾಗಿ ಕೂಡ ಆ ಪರಮಾತ್ಮನ ಬಗ್ಗೆ ಆಗಲಿ ಅಥವಾ ಯಾರನ್ನೋ ಒಬ್ರಿಗೆ ಮನಸ್ಸು ನೋವು ಆಗೋ ಹಾಗೆ ವಿನೋದ ಮಾಡೋದಾಗಲಿ, ಆ ರೀತಿ ಮಾಡಿದ್ರೆ ನಿಜವಾಗ್ಲೂ ಅದು ಎಂಥ ಮಹಾ ಪಾಪ ಆಗುತ್ತೆ ಅಂತ ಅನ್ನೋದಕ್ಕೆ, ಆ ಥರ ಮಾಡಬಾರ್ದು ಅನ್ನೋದಕ್ಕೆ ನಾವು ಇದು ಒಂದು ಎಚ್ಚರಿಕೆಯಾಗಿ ನಾವು ಜೀವನದಲ್ಲಿ ತಗೊಂಡ್ರೆ ಖಂಡಿತ ನಾವು ಸಾಕಷ್ಟು ಅನುಭವಿಸೋದ್ರಿಂದ ಪಾರಾಗ್ತೀವಿ. ಆಗಲೇ ಮಾಡಿದ್ದನ್ನ ಅನುಭವಿಸ್ಲೇಬೇಕಾಗತ್ತೆ, ಅದಕ್ಕೆ ಯಾವ ಒಂದು ಪರಿಹಾರನೂ ಇಲ್ಲ. ಅದರಲ್ಲೂ ಗುರುಗಳ ಹತ್ರ ಬಂದ್ವಿ ಅಂದರೆ ಅವರು ಒಂದು ರೀತಿ ಜನ್ಮ ಜಾಲಾಡ್ದಲ್ಲೇ ಬಿಡಲ್ಲ. ಅದು ಏನೇ ಒಂದು ಆಲ್ ಬ್ಲ್ಯಾಕ್ ಮಾರ್ಕ್ಸ್ ಏನೊಂದು ಚಿಕ್ಕದಿದ್ರೂ ಅದನ್ನು ಅವ್ರು ತೆಗೆದು ಹಾಕಲೇ ಸ್ವಚ್ಛ ಮಾಡಲೇಬೇಕು. ಅದು ಗುರುಗಳ ಒಂದು ರೀತಿ ನೀತಿ. ಹಾಗೆ ಮಾಡದಿದ್ರೆ ನಾವು ಈ ಮಾರ್ಗದಲ್ಲಿ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಅವ್ರು ಮಾಡೇ ಮಾಡ್ತಾರೆ. ಅಲ್ಲದೆ ಇನ್ನು ಮುಂದೆ ನಾವು ಮತ್ತೆ ಮಾಡ್ತಾ ಇದ್ರೆ ಅನುಭವಿಸೋದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಇದನ್ನು ಓದಿ ಅನಿಸುತ್ತೆ. ಅಲ್ದಲ್ಲೇ ಈಗ ಅದಾದ ನಂತರ ಇದೆಲ್ಲ ವಲ್ಲಭದಾಸರು ಹೇಳೋದನ್ನು ಕೇಳಿಬಿಟ್ಟು ಏನಾಗುತ್ತೆ, ಈ ಶಂಕರ ಭಟ್ರಿಗೆ ಏನಿರುತ್ತೆ ಮನಸ್ಸಲ್ಲಿ, ಅಯ್ಯೋ ನಾನು ಬ್ರಾಹ್ಮಣ, ಆತ ಚಮ್ಮಾರ ಅನ್ನೋ ಒಂದು ಭಾವನೆ ಬಂದಿರುತ್ತಲ್ಲ, ಇರುತ್ತಲ್ಲಿ ಮುಂಚೆ. ಏನೇ ಶ್ರೀಪಾದ ವಲ್ಲಭರ ಭಕ್ತ, ನನ್ನ ಒಂದು ಗುರು ಬಂಧು ಅಂತ ಅವರಿಗೆ ಪ್ರೀತಿ ಆತನ ಮೇಲೆ ಬಂದರೂ ಕೂಡ ಈ ಒಂದು ಭಾವನೆ ಅವರಿಗೆ ಮನಸ್ಸಲ್ಲಿ ಇರುತ್ತೆ. ಅದು ಹೋಯಿತು ನನ್ನ ಮನಸ್ಸಿನಲ್ಲಿ. ಅವರ ಉಪದೇಶವನ್ನು ಕೇಳಿ, ವಲ್ಲಭದಾಸರ ಒಂದು ಹಿತಬೋಧೆ ಕೇಳಿ ನನ್ನಲ್ಲಿದ್ದ ಬ್ರಾಹ್ಮಣ ಅನ್ನುವ ಅಹಂಕಾರ ನನಗೆ ಕಡಿಮೆ ಆಯಿತು. ವಲ್ಲಭದಾಸರು ಅವರು ಅಂತ್ಯಜರು ಅನ್ನುವ ಭಾವನೆ ಹೋಗಿ, ಆತ ನನ್ನ ಹತ್ತಿರದ ಸಂಬಂಧಿ, ರಕ್ತ ಸಂಬಂಧಿ ಅಂತ ಸೋದರ ಪ್ರೇಮ ಅವನ ಮೇಲೆ ಸಂಪೂರ್ಣವಾಗಿ ಉಂಟಾಯಿತು ಅಂತ ಹೇಳಿಬಿಟ್ಟು ಶಂಕರ ಭಟ್ರು ಹೇಳ್ತಾರೆ. ಅವರು ವಲ್ಲಭದಾಸರ ಆತಿಥ್ಯವನ್ನು 2-3 ದಿನ ಅಲ್ಲಿ ಸ್ವೀಕರಿಸಿ ನಂತರ ಅವರಿಂದ ಹೊರಡ್ತಾರೆ. ವಲ್ಲಭದಾಸರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಸ್ವಾಮಿ ನೀವು ಬ್ರಾಹ್ಮಣ ಕುಲದವರು, ಈಗ ಇಲ್ಲಿದ್ದೀರಿ, ಈಗ ನಡೆದಿರುವ ಘಟನೆ ಅಕಸ್ಮಾತ್ ಆಗಿ ನೀವು ಅಪ್ಪಿ ತಪ್ಪಿ ನಿಮ್ಮ ಕುಲಸ್ಥರಿಗೆ ಹೇಳಿದ್ರು ಕೂಡ ಅವರು ನಿಮ್ಮನ್ನು ಕುಲದಿಂದ ಹೊರಗಡೆ ಹಾಕ್ತಾರೆ ಅಂತ ವಲ್ಲಭದಾಸರು ಹೇಳ್ತಾರೆ. ಅಂದರೆ ಅಲ್ಲಿ ಪರಮಾತ್ಮನಿಗೆ ಜಾತಿ ಇದೇನು ಭೇದಗಳು, ಎಲ್ಲ ಥರ ಯಾವುದೇ ಥರವಾದ ಭೇದಗಳು ಅವನಿಗಿಲ್ಲ. ಅವನ ಕೃಪೆ ಎಲ್ಲರ ಮೇಲೂ ಒಂದೇ ಥರ. ಆದರೆ ಈ ಮನುಷ್ಯರು ಆದ ಒಂದು ಮನುಷ್ಯರ ಮನಸ್ಸಿನಲ್ಲಿ ಏನಿರುತ್ತೆ, ಆ ರೀತಿ ಎಲ್ಲ ಥರ ನಾನಾ ಥರದ ಭೇದಗಳು, ಜಾತಿ, ರೀತಿ, ಕುಲ, ನೆಲ, ಜಲ ಅಂತೆಲ್ಲ ಸಾಕಷ್ಟು ಭೇದಗಳು ಏನಿರುತ್ತೆ ಅದು ಉಳ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕೂಡ ಆ ಪರಮಾತ್ಮನ ಗುರುಗಳ ಒಂದು ಎಷ್ಟು ನಾವು ಹತ್ತಿರಕ್ಕೆ ಹೋಗ್ತೀವೋ ಆಗ ಅಂಥ ಎಲ್ಲ ಭೇದಗಳು ಒಂದೊಂದಾಗ ಅವನು ಅಳಿಸ್ತಾನೆ. ಅದರ ಒಂದು ಹಿಂದಿನ ಒಂದು ಇದನ್ನು ತಿಳಿಸ್ಕೊಡ್ತಾನೆ, ತತ್ವವನ್ನು ತಿಳಿಸ್ಕೊಟ್ಟು ಜ್ಞಾನವನ್ನು ಕೊಟ್ಟು ಅದನ್ನೆಲ್ಲ ಹೋಗಲಾಡಿಸ್ತಾ ಬರ್ತಾನೆ ಅಂತ ಹೇಳೋದಕ್ಕೆ. ಇನ್ನೋಡು ವಲ್ಲಭದಾಸರು ಅವರು ಎಂಥ ಒಂದು ಜ್ಞಾನ ಇತ್ತು ಅವರಲ್ಲಿ, ಅವರು ಹೇಗೆ ಎಷ್ಟು ಚೆನ್ನಾಗಿ ಅವರು ಬೋಧೆಯನ್ನು ಮಾಡಿದ್ರು ಶಂಕರ ಭಟ್ರಿಗೆ. ಯಾರು ಇವಾಗ ಅಂತ್ಯ ಕುಲದವರು, ಯಾರು ಒಂದು ಹಿರಿಯ ಕುಲದವರು ಅಂತ ಹೇಳೋದಕ್ಕೆ ಸಾಧ್ಯ? ಯಾರು ಪರಮಾತ್ಮನ ಒಂದು ಗುರುಗಳ ಭಕ್ತರೋ ಅವರೆಲ್ಲರೂ ಹಿರಿಯ ಕುಲದವರೇ ಅಂತ ಹೇಳ್ಬಿಟ್ಟು ಹೇಳ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಅವನ ಭಕ್ತರು ಯಾರು ಇದಲ್ಲ, ಕಡಿಮೆ ಅಂತ ಅಲ್ಲ, ಅವನ ಭಕ್ತರೆಲ್ಲರೂ ಹಿರಿಯ ಕುಲದವರೇ. ಯಾಕೆಂದರೆ ಅವನಲ್ಲಿ ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನ ಆ ಗುರುಗಳ ಒಂದು ಏನು ಉಪದೇಶಗಳು ಅನ್ನೋದು ಒಳಗಡೆ ಇದ್ದರೆ, ಅವನ ಮಂತ್ರ ನಡೀತಾ ಇದ್ದರೆ, ಯಾರಲ್ಲಿ ಮಂತ್ರ ನಡೀತಿರುತ್ತೋ, ಯಾರಲ್ಲಿ ಅವನ ಉಪದೇಶಗಳು ಒಂದು ಆಚರಣೆಯಲ್ಲಿ ತರುವ ಒಂದು ಪ್ರಯತ್ನ ಇರುತ್ತೋ ಅವರೆಲ್ಲರೂ ಖಂಡಿತ ಹಿರಿಯ ಕುಲದವರೇ ಅಂತ ಹೇಳಿಬಿಟ್ಟು ನಾವು ಅವರಿಗೆಲ್ಲರಿಗೂ ನಮಿಸಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಅಲ್ಲಿ ಅವರು 2 ದಿನ ಇದ್ದು ನಂತರ ಹೊರಡ್ತಾರೆ ಅಲ್ಲಿಂದ. ಆಗ ಅವರಿಗೆ ಅನಿಸುತ್ತೆ, ಏನು ಕೃಪೆ ನನ್ನ ಮೇಲೆ, ಅದು ಎಷ್ಟು ಹೀಗೆಲ್ಲ ಯಾಕಾಗ್ತಿದೆ ಅಂತ ಹೇಳಿಬಿಟ್ಟು ಬೇಜಾರಾಗಿತ್ತಲ್ವ. ಈಗ ಅವ್ರಿಗೆ ಅನಿಸುತ್ತೆ, ಏನು ಕೃಪೆ ನನ್ನ ಮೇಲೆ ಶ್ರೀಪಾದ ಶ್ರೀ ವಲ್ಲಭರಿಗೆ, ಹೀಗೆಲ್ಲ ಆಗಿದ್ದು ಕೂಡ ಎಲ್ಲದೂ ಎಷ್ಟು ಒಳ್ಳೆಯದಕ್ಕೆ ನನಗೆ ಮಾಡಿದ್ದಾರೆ ಅಂತ ಅವರಿಗೆ ಅನಿಸುತ್ತೆ. ನಂತರ ಅವರು ಹಾಗೆ ಅಂದ್ಕೊಂಡು ಚಿದಂಬರಂ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಚಿದಂಬರಂ ಕ್ಷೇತ್ರದ ಕಡೆಗೆ ಹೋಗಬೇಕಾದ್ರೆ ದಾರಿಯಲ್ಲಿ ವಿಚಿತ್ರಪುರ ಅಂತ ಒಂದು ಪಟ್ಟಣ ಬರುತ್ತೆ. ಅದು ಹೆಸರಿಗೆ ತಕ್ಕಂತೆ ಬಹಳ ವಿಚಿತ್ರವಾಗಿರೋ ಒಂದು ಪಟ್ಟಣ. ಅಲ್ಲಿ ಇವರು ವಿಚಿತ್ರ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಶಂಕರ ಭಟ್ರು. ಅಷ್ಟೇ ವಿಚಿತ್ರ ರೀತಿಯಲ್ಲಿ ಅದರಿಂದ ಹೊರ ಬರ್ತಾರೆ. ಅದನ್ನು ನೋಡೋಣಂತೆ. ಅವರು ವಿಚಿತ್ರಪುರದ ಹತ್ರ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ
ಅಲ್ಲಿ ರಾಜಭಟ್ರು ಅವರ ಬಳಿ ಬರ್ತಾರೆ. ಬಹಳ ವಿನಯ ವಿಧೇಯತೆಗಳಿಂದ ಅವರು ಶಂಕರ ಭಟ್ರನ್ನ ಕೇಳ್ತಾರೆ, ಸ್ವಾಮಿ ನೀವು ವೈಷ್ಣವರೋ ಶೈವರೋ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶಂಕರ ಭಟ್ರು ಹೇಳ್ತಾರೆ, ನೋಡಪ್ಪ ನಾವು ಶಿವಕೇಶವರು ಬೇರೆ ಬೇರೆ ಅನ್ನುವ ತತ್ವವನ್ನು ನಾವು ಒಪ್ಪೋದಿಲ್ಲ. ನಾವು ಸ್ಮಾರ್ಥ ಬ್ರಾಹ್ಮಣರು. ಆದ್ದರಿಂದ ನಾವು ಶಿವ ಮತ್ತು ಕೇಶವರು ಇಬ್ಬರ ಒಂದು ಪೂಜೆಯನ್ನು ಮಾಡುವಂಥವರು ಅಂತ ಹೇಳ್ತಾರೆ. ಆದರೂ ಕೂಡ ಶೈವ ಸಿದ್ಧಾಂತದ ಕಡೆಗೆ ನಮಗೆ ಒಂಚೂರು ಹೆಚ್ಚಾಗಿ ಒಲವು ಅಂತ ಹೇಳ್ಕೊತಾರೆ. ಆಮೇಲೆ ಆದಿಶಂಕರರು ಸ್ಥಾಪಿಸಿರುವ ಒಂದು ಶೃಂಗೇರಿ ಪೀಠ ಏನಿದೆ, ದಕ್ಷಿಣ ಪೀಠವಾದ ಶೃಂಗೇರಿಯ ಒಂದು ಪೀಠ ಏನಿದೆ, ಶಂಕರಾಚಾರ್ಯರು ಏನಿದ್ದಾರೆ ಅವರು ನಮ್ಮ ಗುರುಗಳು ಅಂತ ಹೇಳ್ಬಿಟ್ಟು ಹೇಳ್ಕೊತಾರೆ. ಆವಾಗ ರಾಜಭಟ್ರೆ ಹೇಳ್ತಾರೆ, ಸ್ವಾಮಿ ದಯಮಾಡಿ ನಮ್ಮ ಮಹಾರಾಜರ ಬಳಿಗೆ ತಾವು ಬರಬೇಕು ಅಂತೇಳಿ ಕೇಳ್ಕೊತಾರೆ. ಆಯಿತು ಅಂತ ಶಂಕರ ಭಟ್ರು ಅವರ ಜೊತೆಗೆ ರಾಜನ ಒಂದು ದರ್ಶನಕ್ಕಾಗಿ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ರಾಜಭಟ್ರು ಅವರನ್ನು ಮಾತಾಡಿಸ್ಕೋತಾ ಹೋಗ್ತಾ ಇರ್ತಾರೆ. ಮಾತುಕತೆ ಆಗ್ತಿರ್ಬೇಕಾದ್ರೆ ಇವರಿಗೆ ಅಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ತಿಳಿದು ಬರುತ್ತೆ. ಏನಂದರೆ ಆ ರಾಜ ಯಾರೇ ಬ್ರಾಹ್ಮಣರು ಕಾಣಿಸಿದ್ರು ಕೂಡ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ. ಏನಂದರೆ ಅಷ್ಟಕ್ಕಿಷ್ಟ ಆದರೆ ಇಷ್ಟಕ್ಕೆಷ್ಟು ಅಂತ ಪ್ರಶ್ನೆ ಮಾಡ್ತಿರ್ತಾನಂತೆ. ಅದಕ್ಕೆ ಒಂದು ಸಮಾಧಾನಕರವಾದ ಒಂದು ಉತ್ತರ ಒಂದು ವೇಳೆ ಸಿಗಲಿಲ್ಲ ಅಂದರೆ ಆಗ ಏನು ಮಾಡ್ತಾನೆ ಅಂತ ಮುಂದಕ್ಕೆ ಬರುತ್ತೆ, ಹೇಳ್ತೀನಿ. ಅವರಿಗೆ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾನೆ. ಅಂದರೆ ಅವನು ಯಾಕೆ ಅಂದರೆ ರಾಜನ ಪುತ್ರನ ಸಂತಾನವನ್ನು ಬಯಸಿ ಒಂದು ಯಜ್ಞ ಮಾಡಿರ್ತಾನಂತೆ. ಅದೃಷ್ಟ ವಶದಿಂದ ಅವನಿಗೇನಾದ್ರು ಪುತ್ರ ಸಂತಾನ ಆಗುತ್ತೆ. ಆದರೂ ಕೂಡ ಏನಾಗುತ್ತೆ, ಅವನ ಪುತ್ರ ಸಂತಾನ ಅತ್ಲ ಕಡೆ ಆಯಿತು, ಇತ್ಲ ಕಡೆ ಮಾಡಿಸಿದ ಬ್ರಾಹ್ಮಣರಿಗೆ ಎಲ್ಲ ಬ್ರಾಹ್ಮಣರಿಗೂ ಕಷ್ಟ ದಿನಗಳು ಆರಂಭ ಆದವು. ಯಾಕೆ ಅಂದರೆ ಆ ರಾಜಕುಮಾರನು ದುರದೃಷ್ಟಿಯಿಂದ ಮೂಕನಾಗ್ಬಿಟ್ಟಿರ್ತಾನೆ, ಅಂದರೆ ಮೂಕ ಬಾಲಕ ಹುಟ್ಟಿರ್ತಾನೆ. ಅದಕ್ಕೆ ಯಜ್ಞ ಮಾಡಿಸಿದ ಬ್ರಾಹ್ಮಣರ ದೋಷ ಇದು, ಅವರು ಸರಿಯಾಗಿ ಮಾಡಿಸ್ಲಿಲ್ಲ, ಅದಕ್ಕೇ ಹೀಗೆ ರಾಜಕುಮಾರ ಮೂಕ ಆಗಿದ್ದಾನೆ ಅಂತ ಅವನಿಗೆ ಅನಿಸುತ್ತೆ ರಾಜನಿಗೆ. ಅದಕ್ಕೆ ಅವನೇನು ಮಾಡ್ತಿರ್ತಾನೆ, ಶೈವ ಬ್ರಾಹ್ಮಣರು ಏನಾದ್ರು ಶಿವನನ್ನು ಆರಾಧಿಸುವಂಥ ಬ್ರಾಹ್ಮಣರು ಸಿಕ್ಕರೆ ಅವರ ತಲೆಯನ್ನು ಬೋಳಿಸಿ ವೈಷ್ಣವ ನಾಮವನ್ನು ಅವರ ಹಣೆ ಮೇಲಿಟ್ಟು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾನೆ. ಇನ್ನು ಬ್ರಾಹ್ಮಣರೇನಾದರೂ ವೈಷ್ಣವರಾದರೆ ಅವರ ತಲೆ ಬೋಳಿಸಿ ಅವರಿಗೆ ಅಡ್ಡ ವಿಭೂತಿ ಇಟ್ಟು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಿರ್ತಾನೆ. ಈ ಥರ ಒಂದು ಪರಿಸ್ಥಿತಿ ಆ ವಿಚಿತ್ರಪುರದಲ್ಲಿ ಇರುತ್ತೆ. ಈಗ ಇಬ್ಬರು ಕೂಡ ಒಂದು ರೀತಿ ಅವರ ರಾಜನ ಒಂದು ನಿಯಮದಿಂದ ಶೈವರು ವೈಷ್ಣವರು ಇಬ್ಬರು ಕೂಡ ಸಂಕಟಕ್ಕೆ ಒಳಗಾಗ್ಬಿಡ್ತಾರೆ. ಈಗ ಈ ವಿಚಿತ್ರ ಪದ್ಧತಿಯನ್ನು ಇದ್ದಕ್ಕಿದ್ದಂಗೆ ಒಂದು ದಿನ ರಾಜ ಆರಂಭ ಮಾಡ್ತಾನೆ. ಆಮೇಲೆ ಇನ್ನೊಂದು ವಿಚಿತ್ರ ಪದ್ಧತಿ ಅವನು ಏನಂತ ಅಂದರೆ ಅವನು ಆರಂಭ ಮಾಡಿದ್ದು, ಆ ಬ್ರಾಹ್ಮಣರಿಗೆ ಸೊಪ್ಪನ್ನು ದಾನ ಮಾಡ್ತಾನೆ ಅವನು. ಅಂದರೆ ಇದೇನು ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ವಿಚಿತ್ರ ಇದೆ ನೋಡಿ ಅದರಲ್ಲಿ. ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ತೋಟದ ಸೊಪ್ಪನ್ನು ದಾನ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ಅಂದರೆ ಅಲ್ಲಿ ಅವನು ಬ್ರಾಹ್ಮಣರು ಸೊಪ್ಪನ್ನು ಬಿಟ್ಟರೆ ಬೇರೆ ಇನ್ನೇನೂ ತಿನ್ನಬಾರ್ದು, ಬರೀ ಸೊಪ್ಪನ್ನೇ ತಿನ್ನಬೇಕು, ಅಷ್ಟು ಸೊಪ್ಪನ್ನು ಅವನು ದಾನ ಮಾಡ್ತಾನೆ. ಬೆಳಗ್ಗೆನೂ ಸೊಪ್ಪೆ ತಿನ್ನಬೇಕು, ಮಧ್ಯಾಹ್ನನೂ ಸೊಪ್ಪೆ ತಿನ್ನಬೇಕು, ಎಲ್ಲವಾಗಲೂ ಅವರು ಊಟ ತಿಂಡಿಗೆ ಸೊಪ್ಪನ್ನೇ ತಿನ್ನಬೇಕು. ಯಾಕೆ ಹಿಂಗೆ ಮಾಡ್ತಾನೆ ಅಂತ ಆಮೇಲೆ ಬರುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ಅಷ್ಟು ಸೊಪ್ಪು ದಾನ ಮಾಡೋಕ್ಕೆ ಸೊಪ್ಪು ಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಸೊಪ್ಪನ್ನೇ ಬೆಳಿಬೇಕು ಅಂತ ಆಜ್ಞೆ ಮಾಡಿಬಿಡ್ತಾನೆ. ಆಗ ಅವ್ರು ಏನು ಮಾಡ್ತಾನೆ, ರಾಜನಿಗೆ ಏನು ಸುಂಕ ಕೊಡಬೇಕಾಗಿರುತ್ತೆ, ಅದರಲ್ಲಿ ಅರ್ಧ ಸುಂಕನ ಸೊಪ್ಪಿನ ರೂಪದಲ್ಲೇ ಕೊಡಬೇಕು ನೀವೆಲ್ಲರೂ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಊರಿನ ಜನರಿಗೆಲ್ಲ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆವಾಗ ಅವನು ಎಷ್ಟು ಸೊಪ್ಪು ಎಲ್ಲರೂ ಸೊಪ್ಪು ಕೊಡ್ತಾರೆ, ಅರ್ಧ ಸುಂಕ ಸೊಪ್ಪಿನ ರೂಪದಲ್ಲೇ ಬರುತ್ತೆ ಅವನಿಗೆ. ಆ ಬ್ರಾಹ್ಮಣರಿಗೆ ತಿನ್ನೋಕ್ಕಾಗಬಾರ್ದು ಸೊಪ್ಪು, ಅಷ್ಟು ಸೊಪ್ಪು ದಾನ ಮಾಡಿ ಅವ್ರಿಗೆ ಏನೇ ಬೇರೆ ಅಡುಗೆ ಇಲ್ಲ, ಅನ್ನ ಇಲ್ಲ, ಬೇರೆ ಯಾವ ಅಡುಗೆನೂ ಇಲ್ಲ, ಬರೀ ಸೊಪ್ಪೆ ತಿನ್ಬೇಕವರು ಅಂತ ಆಜ್ಞಾಪನೆ ಮಾಡಿ ದಾನ ಮಾಡ್ತಾನೆ. ಈ ಹಸುವಾದವಾಗೆಲ್ಲ ಸೊಪ್ಪನ್ನು ತಿಂದು 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 ಅವರಿಗೆ ಇದೇನಪ್ಪ ಪರಿಸ್ಥಿತಿ ಬಂತು ನಮಗೆ ಅಂತ ಹೇಳ್ಬಿಟ್ಟು ಬಹಳ ಅವರು ಬ್ರಾಹ್ಮಣರೆಲ್ಲ ಒಂದು ರೀತಿ ಫಜೀತಿಗೆ ಒಳಪಡ್ತಾರೆ. ಈಗ ಏನು ಎಲ್ಲ ಪಂಡಿತರಿದ್ದರು, ವೇದಾಂತ ಪಾರಂಗತರಿದ್ದರು, ಪುರಾಣ ಇತಿಹಾಸಗಳನ್ನು ಹೇಳುವವರಿದ್ದರು, ಅವರೆಲ್ಲ ಏನೇ ಅವ್ರದ್ದು ಏನೇ ಬಿರುದು ಬಾವಲಿಗಳು, ಅವ್ರದ್ದು ಏನೇ ಪಾರಿತೋಷಕಗಳು ಅವರಿಗೆಲ್ಲ ಇದ್ದರೂ ಕೂಡ ಯಾರೂ ಕೂಡ ಏನೂ ಆಗಲ್ಲ. ಯಾರಾದರೂ ಮಾತಾಡ್ಬೋದಾಗಿತ್ತಲ್ಲ ಅಂದರೆ ಯಾರೂ ಏನೂ ಮಾತಾಡೋಕ್ಕಾಗ್ದಂಥ ಪರಿಸ್ಥಿತಿ, ಪ್ರತಿಯೊಬ್ಬರು ಸೊಪ್ಪನ್ನೇ ತಿನ್ನಬೇಕು ಅಂಥ ಪರಿಸ್ಥಿತಿ.
ಈ ಒಂದು ಪರಿಸ್ಥಿತಿಗೆ ಅವರೆಲ್ಲ ಏನು ಮಾಡೋಕ್ಕಾಗ್ದಲೇ ಮೌನವಾಗಿ ಭಾಳ ಒಂದು ದೇವರಿಗೆ ಏನಪ್ಪ ಮಾಡೋದು ಧೈರ್ಯದಿಂದ ಪ್ರಾರ್ಥಿಸ್ತಾರಂತೆ. ಆ ಬ್ರಾಹ್ಮಣರ ಮಧ್ಯ ಒಬ್ಬ ದತ್ತಭಕ್ತ ಇರ್ತಾನಂತೆ. ಅವನು ದತ್ತೋಪಾಸಕ, ಅವನು ಬಹಳ ಒಂದು ದತ್ತನಲ್ಲಿ ಭಕ್ತಿ ಉಳ್ಳವಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವ್ರ ಮಧ್ಯದಲ್ಲಿ. ಆಗ ಅವನು ಬೇರೆಯವ್ರಿಗೆಲ್ಲ ಹೇಳ್ತಾನೆ, ಈ ಪರಿಸ್ಥಿತಿ ನಮಗೆ ಒದಗಿರೋದನ್ನು ದತ್ತಪ್ರಭುಗಳು ಸ್ಮರಣೆ ಮಾತ್ರ ಇದನ್ನು ನಮಗೆ ಸರಿ ಮಾಡಿಕೊಡೋದಕ್ಕೆ ಸಾಧ್ಯ. ಅವರು ಪ್ರಸನ್ನರಾದರು ಅಂದರೆ ನಮಗೆ ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳಿಬಿಟ್ಟು ಅವನು ಹೇಳಿಬಿಟ್ಟು ಎಲ್ಲ ಬ್ರಾಹ್ಮಣರಿಗೂ ಒಂದು ಮಂಡಲ ದೀಕ್ಷೆಯನ್ನು ಕೊಡ್ತಾನೆ. ಆ ಮಂಡಲ ದೀಕ್ಷೆ ಕೊಟ್ಟು ದತ್ತಾತ್ರೇಯರನ್ನು ಆರಾಧಿಸೋಣ ಅಂತ ಹೇಳಿಬಿಟ್ಟು ದೀಕ್ಷೆಯನ್ನು ಕೊಟ್ಟು ಆರಂಭ ಮಾಡ್ತಾರೆ. ದತ್ತನ ಆರಾಧನೆಯನ್ನು ಆರಂಭ ಮಾಡ್ತಾರೆ. ಇನ್ನೊಂದೇನೆಂದರೆ ಅವನ ಕುಮಾರ ಏನು ಮೂಕನಾಗಿರ್ತಾನೆ, ರಾಜ್ಕುಮಾರನ ಕುಮಾರ ಮಗ, ಅದಕ್ಕೆ ರಾಜ ಏನು ಮಾಡ್ತಾನೆ, ಮೂಕ ಭಾಷೆಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಅಂದ್ಕೋತಾನೆ. ಆಗ ರಾಜಗುರುಗಳನ್ನು ಕರೆಸ್ಬಿಟ್ಟು ಮೂಕ ಭಾಷೆ ಮೇಲೆ ಒಂದು ಗ್ರಂಥವನ್ನು ಬರಿಬೇಕು ನೀವು ಅಂತ ಹೇಳ್ತಾನೆ. ಆ ರಾಜಗುರುವಿಗೆ ಭಾರಿ ಗರ್ವ ಇರುತ್ತೆ. ಅಂದರೆ ಅವರು ತುಂಬ ಒಂದು ರೀತಿ ರಾಜಗುರುಗಳು ಅಂದರೆ ಅವ್ರಿಗೊಂದು ಘನತೆ ಇದ್ದೇ ಇರುತ್ತೆ. ಆದರೆ ಯಾರಿಗೂ ಅಲ್ಲಿ ಯಾವ ಅವಕಾಶವೂ ಇರೋದಿಲ್ಲ, ಅವನು ಹೇಳಿದ್ದು ಮಾಡ್ದಲ್ಲೇ ಬೇರೆ ದಾರಿ ಇರೋದಿಲ್ಲ. ಆದರೆ ಏನು ದಾರಿ ಕಾಣದೆ ಅವರು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಮೂಕ ಭಾಷೆ ಮೇಲೆ ಒಂದು ಪರಿಶೋಧನೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ರಾಜಗುರುಗಳು. ಈಗ ಶಂಕರ ಭಟ್ರು ಒಂದು ರಾಜನ ಮುಂದೆ ಬಂದು ನಿಲ್ತಾರೆ. ರಾಜಭಟ್ರು ಕರ್ಕೊಂಬಂದು ನಿಲ್ಲಿಸ್ತಾರೆ. ಶಂಕರ ಭಟ್ರಿಗೆ ಇದೆಲ್ಲ ಕತೆ ಕೇಳಿ ಮೈಯೆಲ್ಲ ಬೆವರು ಬಿಡುತ್ತೆ. ಪಾಪ ಏನೇನು ಪರೀಕ್ಷೆ ಅನುಭವಿಸ್ಬೇಕಪ್ಪ, ಶ್ರೀಪಾದ ವಲ್ಲಭರು ಎಂಥ ಪರೀಕ್ಷೆಗೆ ಒಳಗೆ ಮಾಡ್ತಾರೆ ನನ್ನ ಅಂತ ಆಲೋಚಿಸ್ತಾ ಪಾಪ ನಿಂತ್ಕೊತಾರೆ. ಆದರೆ ಒಂದೇನೆಂದರೆ ಇಲ್ಲಿ ನಾವು ಗಮನಿಸಬೇಕು, ಏನೇ ಪರಿಸ್ಥಿತಿ ಬಂದರೂ ಶ್ರೀಪಾದ ವಲ್ಲಭರ ನಾಮ ಮನಸ್ಸಿನಲ್ಲಿ ನಿರಂತರ ಜಪಿಸ್ತಾರೆ ಶಂಕರ ಭಟ್ರು. ಆ ಜಪ ಮಾತ್ರ ಅವರು ಬಿಡೋದಿಲ್ಲ, ಎಂಥ ಪರಿಸ್ಥಿತಿಯಲ್ಲೂ ಬಿಡಲ್ಲ. ಇಲ್ಲೂ ಕೂಡ ಹಾಗೆ ಅವರು ಶ್ರೀಪಾದ ವಲ್ಲಭರ ಜಪವನ್ನು ಮಾಡ್ತಾ ನಿಂತ್ಕೋತಾರೆ ರಾಜನ ಮುಂದೆ. ಆಗ ಅವ್ರಿಗೆ ಏನಾಗುತ್ತೆ, ಆ ಜಪ ಒಳಗಡೆ ನಡೀತಿರುತ್ತೆ. ಇದ್ದಕ್ಕಿದ್ದಂಗೆ ಅವರಿಗೆ ಆ ಜಪದ ಪ್ರಭಾವ ಒಂದು ಎಲ್ಲಿಲ್ಲದ ಧೈರ್ಯ ಉಕ್ಕಿ ಬಂದ್ಬಿಡುತ್ತೆ. ಎಲ್ಲರಿಗೂ ಪ್ರಶ್ನಿಸುವಾಗೆ ರಾಜ ಏನು ಮಾಡ್ತಾನೆ, ಇವ್ರಿಗೂ ಅದನ್ನೇ ಪ್ರಶ್ನಿಸ್ತಾನೆ. ಅಷ್ಟಕ್ಕಿಷ್ಟ ಆದರೆ ಇಷ್ಟಕ್ಕೆ ಎಷ್ಟಾಗತ್ತೆ ಅಂತ ಪ್ರಶ್ನಿಸ್ತಾನೆ. ಅದಕ್ಕೆ ಇವ್ರು ಧೈರ್ಯವಾಗಿ ಇಷ್ಟಕ್ಕಿಷ್ಟೇ ಅಂತ ಹೇಳ್ಬಿಟ್ಟು ಗಂಭೀರದಿಂದ ಉತ್ತರ ಹೇಳ್ತಾರೆ. ಆಗ ರಾಜನಿಗೆ ಬಹಳ ಆಶ್ಚರ್ಯ ಆಗಿಬಿಡುತ್ತೆ. ನೀವು ಮಹಾತ್ಮರೇ, ನೀವು ತುಂಬ ದೊಡ್ಡವರು, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ನನಗೆ ಅವನಿಗೆ ಯಾಕೆ ಹಂಗೆ ಮಾಡ್ತಿರ್ತಾನೆ ಅಂತ ಅವಾಗ ಅವನು ಹೇಳ್ಕೊತಾನೆ ಈ ಶಂಕರ ಭಟ್ರ ಎದುರಿಗೆ. ಅವನಿಗೆ ಏನಾಗಿರುತ್ತೆ, ಅವನಿಗೆ ಹಿಂದಿನ ಜನ್ಮದ ಒಂದು ಸ್ಮರಣೆ ಬಂದ್ಬಿಟ್ಟಿರುತ್ತೆ ಆ ರಾಜನಿಗೆ. ಅಲ್ಲಿ ಏನಾಗಿರುತ್ತೆ ಹಿಂದಿನ ಜನ್ಮದಲ್ಲಿ ಅಂದರೆ, ಅವನು ಬಹಳ ಬಡವನಾಗಿರ್ತಾನೆ, ಬಡವನಾದ ಬ್ರಾಹ್ಮಣ ಆಗಿರ್ತಾನೆ. ಅವನು ಏನು ಮಾಡ್ತಾನೆ, ಅವನ ಮನೆಯಲ್ಲಿ ತೋಟದ ಒಂದು ಸೊಪ್ಪನ್ನು ಬೆಳೆಸ್ತಾ ಇರ್ತಾನೆ. ಯಾರು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಪಾಪ. ಯಾರು ಕೇಳಿದ್ರು ಆ ಸೊಪ್ಪನ್ನು ಅದನ್ನು ಏನೋ ಒಂದು ದುಡ್ಡು ಇಸ್ಕೊಳ್ಳೋದಂಗೆ ದಾನ ಮಾಡ್ತಾ ಇರ್ತಾನೆ ಅದನ್ನು, ಸೊಪ್ಪನ್ನು. ಆಮೇಲೆ ಆ ದಾನವನ್ನು ಭಾಳಷ್ಟು ಬ್ರಾಹ್ಮಣರು, ಅವ್ರು ಭಾಳಷ್ಟು ಉತ್ತಮ ಸ್ಥಿತಿಯಲ್ಲಿರೋರು ಕೂಡ, ಏನು ಅನ್ನ ವಸ್ತ್ರಗಳಿಗೆ ಕೊರತೆ ಇಲ್ಲ ಅಂಥವರು ಕೂಡ ದಾನ ಪಡಿತಾ ಇರ್ತಾರೆ. ಆದರೆ ಯಾಕೆ ಅಂದರೆ ಅವನ ಮನೆಯಲ್ಲಿ ಬೆಳೆದ ಸೊಪ್ಪು ಅತ್ಯಂತ ರುಚಿಕರವಾಗಿರುತ್ತೆ ಅಂತ. ಆಮೇಲೆ ಅದನ್ನು ತಿಂದರೆ, ಪ್ರತಿದಿನ ತಿಂದ್ರೂ ಯಾವ ಒಂದು ತೊಂದರೆಯೂ ಆಗ್ತಾ ಇರಲ್ಲ ಅವರಿಗೆ. ಆದ್ದರಿಂದ ಅವನ ದಾನ ಏನು ಕೊಡ್ತಾನೆ ಸೊಪ್ಪನ್ನು, ಭಾಳ ಸ್ಥಿತಿವಂತರು ಕೂಡ ಅವನ ಹತ್ರ ದಾನ ಸಾಕಷ್ಟು ಪಡಿತಾರೆ ಬ್ರಾಹ್ಮಣರು. ಆದರೆ ಈತ ಪಾಪ ಭಾಳ ಪರಿಸ್ಥಿತಿ ಆತಂದು ಸರಿ ಇರೋದಿಲ್ಲ, ಹಣಕಾಸಿನ ಪರಿಸ್ಥಿತಿ ಸರಿ ಇರೋಲ್ಲ. ಆದರೂ ಕೂಡ ಇವನಿಗೆ ಕಷ್ಟದಲ್ಲಿದ್ದರೂ ಯಾವ ಸಹಾಯನೂ ಮಾಡ್ದಂಗೆ ಕೇವಲ ಅವನಿಂದ ದಾನ ಪಡೆಯೋದು ಅಷ್ಟೇ, ಸೊಪ್ಪನ್ನು ದಿನ ಪಡೆಯೋದು. ಅವರು ಯಾರೂ ಆತನ ಪರಿಸ್ಥಿತಿಗೆ ಒಂಚೂರಾರು ದಯೆಯನ್ನು ತೋರಿಸಲ್ಲ. ಹಾಗೆ ಆತನನ್ನು ಬ್ರಾಹ್ಮಣ ಆದ್ದರಿಂದ ಏನೋ ಒಂದು ಶ್ರಾದ್ದಕ್ಕೋ ಮದುವೆಗೋ ಅವರ ಪರವಾಗಿ ಅಕಸ್ಮಾತ್ ಬ್ರಾಹ್ಮಣರು ಕಳಿಸ್ಕೊಡ್ತಾರೆ, ನೀನು ಹೋಗು ಅಂತ. ಆದರೆ ಸಂಭಾವನೆ ಮಾತ್ರ, ಬಂದಿದ್ದ ಸಂಭಾವನೆಯಲ್ಲಿ 90 ಭಾಗ ಸಂಭಾವನೆ ಅವರೇ ಇಟ್ಕೊಂಡು ಈತನಿಗೆ ಕೇವಲ ಅದರದ್ದು ಒಂದು ಭಾಗ ಏನು ಒಂದು ಅವರು ಬಂದಿರೋದು ಸಂಭಾವನೆ ಅದನ್ನು ಮಾತ್ರ ಕೊಡ್ತಾ ಇರ್ತಾರೆ. ಈತನ ಶ್ರಮ ಇಷ್ಟು ಶ್ರಮ ಹಾಕಿ ಆತ ಎಲ್ಲ ಮಾಡಿಸಿ ಬಂದಿದ್ರು, ಫಲ ಮಾತ್ರ ಅವ್ರು ತಿಂತಾ ಇರ್ತಾರೆ. ಇನ್ನೊಂದು ಅಂದರೆ ಅದು ಸೊಪ್ಪು ಮಾತ್ರ ತೆಗೆದುಕೊಂಡು ಹೋಗೋದು, ಏನು ಮಾಡಿದ್ರು ಅವರು ಸೊಪ್ಪು ಮಾತ್ರ ಅವರು ಯಥಾ ರೀತಿ ತೆಗೆದುಕೊಂಡು ಹೋಗ್ತಿರ್ತಾರೆ. ಹೀಗೆ ಕಾಲ ಚಕ್ರ ತಿರುಗುತ್ತೆ. ಪೂರ್ವ ಜನ್ಮದಲ್ಲಿ ಏನು ದಟ್ಟ ದರಿದ್ರರಾಗಿದ್ದು ಸೊಪ್ಪನ್ನು ದಾನ ಮಾಡಿದ್ರಿಂದ
ಆತ ಏನು ಮಾಡ್ದ, ಆತ ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿ ರಾಜನಾಗಿ ಜನಿಸ್ತಾನೆ. ಆ ಸೊಪ್ಪನ್ನು ದಾನ ಪಡೆದ ಬ್ರಾಹ್ಮಣರು ಏನಿದ್ರಲ್ಲ ಆ ಜನ್ಮದಲ್ಲಿ ಅವರೇನಾಗ್ತಾರೆ, ಮತ್ತೆ ಈ ಜನ್ಮದಲ್ಲಿ ಇವನ ಒಂದು ಆಸ್ಥಾನದಲ್ಲಿಯೇ ಬ್ರಾಹ್ಮಣರಾಗಿ ಹುಟ್ಟಿರ್ತಾರಂತೆ. ಹೀಗೆ ಈ ರೀತಿಯಾಗಿ ಒಂದು ಅಷ್ಟು ದರಿದ್ರನಾಗಿ ಸೊಪ್ಪನ್ನು ದಾನ ಮಾಡಿದ್ರಿಂದ ಅವನಿಗೆ ಬ್ರಾಹ್ಮಣರಿಗೆ ಸೊಪ್ಪನ್ನು ದಾನ ಮಾಡಿದ ಅಂತ ರಾಜ ಪದವಿ ಸಿಕ್ಬಿಡುತ್ತೆ. ಬಟ್ ಅವರೆಲ್ಲ ಅಲ್ಲೇನೆ ಬ್ರಾಹ್ಮಣರಾಗಿ ಹುಟ್ಟಿರ್ತಾರೆ. ಈಗ ಅದಕ್ಕೆ ಆತನಿಗೆ ಏನಂದರೆ, ನಾನು ಆವಾಗ ದರಿದ್ರನಾದಾಗ ಇಷ್ಟು ಸೊಪ್ಪನ್ನು ಒಂದಷ್ಟು ಕೊಟ್ಟಿದ್ದೆ ನಾನು, ಅದಕ್ಕೆ ನನಗೆ ಇಷ್ಟು ಉತ್ತಮವಾಗಿ ನಾನು ಜನ್ಮ ಸಿಗಬೇಕಾದ್ರೆ ಈಗ ನಾನು ಬಂಡಿಗಟ್ಟಲೆ ಸೊಪ್ಪನ್ನು ದಾನ ಮಾಡ್ತೀನಿ, ಯಥೇಚ್ಛವಾಗಿ ಸೊಪ್ಪನ್ನು ಬೆಳೆಸಿ 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 ಸಿಕ್ಕಾಪಟ್ಟೆ ನಾನು ಸೊಪ್ಪನ್ನು ದಾನ ಮಾಡ್ತಾ ಇದ್ದೀನಲ್ಲ, ಈಗ ನನಗೆ ಇನ್ನೆಂಥ ಮಹೋನ್ನತ ಒಂದು ಸ್ಥಿತಿ ದೊರೆಯುತ್ತೆ ನನಗೆ ಎನ್ನೋದೇ ನನ್ನ ಪ್ರಶ್ನೆ ಅಂತ ಹೇಳ್ಬಿಟ್ಟು ರಾಜ ಅವನಿಗೇನೆಂದರೆ, ಅಷ್ಟು ಮಾಡಿದ್ದಕ್ಕೆ ಇಷ್ಟು ಸಿಕ್ಕರೆ ಇಷ್ಟೊಂದು ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ಇನ್ನೂ ಉತ್ತಮವಾದ ಏನೋ ಸಿಗುತ್ತೆ ಅನ್ನೋ ಒಂದು ಇದು ಅವನಿಗೆ. ಅದಕ್ಕೆ ಅವನು ಅಷ್ಟೊಂದು ಸೊಪ್ಪನ್ನು ದಾನ ಮಾಡ್ತಿರ್ತಾನೆ. ಅದನ್ನು ಕೇಳ್ತಾನೆ, ಎಲ್ಲರಿಗೂ ಬಂದವ್ರಿಗೆಲ್ಲ ಬ್ರಾಹ್ಮಣರಿಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಏನು ಅಷ್ಟಕ್ಕಿಷ್ಟ ಆದರೆ ಇಷ್ಟಕ್ಕೆಷ್ಟು ಅಂತ. ಅದಕ್ಕೆ ಇಷ್ಟಕ್ಕಿಷ್ಟೇ ಅಂತ ಹೇಳ್ಬಿಟ್ಟು ಏನು ಉತ್ತರ ಕೊಡ್ತಾರೆ, ಅದು ಅವನಿಗೆ ಭಾಳ ಮೆಚ್ಚುಗೆ ಆಗುತ್ತೆ. ಇಷ್ಟು ದಿನ ಯಾರೂ ನನಗೆ ಈ ಥರ ಉತ್ತರ ಹೇಳಿರಲಿಲ್ಲ, ನನಗೆ ಈ ಉತ್ತರ ಸಮಾಧಾನವನ್ನು ಕೊಡ್ತು ನಿಮ್ಮ ಉತ್ತರ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಶಂಕರ ಭಟ್ರು ಹೇಳ್ತಾರೆ, ನೋಡಪ್ಪ ರಾಜ, ನೀನು ಹಿಂದಿನ ಜನ್ಮದಲ್ಲಿ ನಿಂದೇನು ಪರಿಸ್ಥಿತಿ ಇತ್ತು ಅಂದರೆ, ನೀನೇನು ಸೊಪ್ಪಿನ ದಾನ ಮಾಡಿದ್ದೆ ಅಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಆ ಒಂದು ಸೊಪ್ಪಿನ ದಾನಕ್ಕೆ ಬೆಲೆ ಇತ್ತು. ಯಾಕೆ ಅಂದರೆ, ನಿನಗೆ ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀನು ಯಥೇಚ್ಛವಾಗಿ ಸೊಪ್ಪನ್ನು ದಾನ ಮಾಡಿದ್ರಿಂದ ಅದಕ್ಕೆ ಬೆಲೆ ಇತ್ತು. ಆದರೆ ಈಗ ನೀನಿರುವ ಪರಿಸ್ಥಿತಿ ಎಂಥದ್ದು, ನೀನು ವಜ್ರ ವೈಡೂರ್ಯ ಇಂಥವನ್ನ ಏನಾದರೂ ದಾನ ಮಾಡಿದ್ರೆ ಅದಕ್ಕೆ ಬೆಲೆ ಉಂಟು. ಆದರೆ ಈಗ ನೀನು ರಾಜನಾಗಿ ಸಾಕಷ್ಟು ನಿನ್ನ ಹತ್ರ ಸಂಪತ್ತು ಇರಬೇಕಾದ್ರೆ ನೀನು ಸೊಪ್ಪನ್ನು ಎಷ್ಟು ದಾನ ಮಾಡಿದ್ರೆ ಏನು, ನೀನು ಅದಕ್ಕೆ 100ರಷ್ಟು ಸೊಪ್ಪು ದೊರಕುತ್ತೆ ಹೊರತು ನಿನಗೆ ಇನ್ನೇನು ಪ್ರಯೋಜನ ಆಗೋದಿಲ್ಲ ಅಂತ ಶಂಕರ ಭಟ್ರು ವಿವರಣೆ ಮಾಡ್ತಾರೆ. ಅಂದರೆ ಇಲ್ಲಿ ಏನು ಅಂತಂದರೆ, ದಾನ ಅನ್ನೋದ್ರ ಫಲ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದರೆ, ಅಂದರೆ ನಮಗೆ ಏನು ಕೊಡೋವಂಥ ನಮ್ಮ ಪರಿಸ್ಥಿತಿ ಪರಮಾತ್ಮ ಕೊಟ್ಟಿದ್ದಾನೋ ಆ ಪರಿಸ್ಥಿತಿಗೆ ತಕ್ಕಂತೆ ನಾವು ದಾನವನ್ನು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಹತ್ತರವಾದ ಬೆಲೆ ಉಂಟು ಅಂತ. ಅಂದರೆ ಈಗ ಆ ಜನ್ಮದಲ್ಲಿ ಅದಕ್ಕೆ ಅಷ್ಟು ಬೆಲೆ ಇತ್ತು, ಯಾಕೆಂದರೆ ಅವನ ಪರಿಸ್ಥಿತಿಯೇ ಹಾಗಿತ್ತು. ಈ ಜನ್ಮದಲ್ಲಿ ಅದಕ್ಕೆ ಅಂಥ ಬೆಲೆ ಇಲ್ಲ, ಎಷ್ಟೇ ದಾನ ಮಾಡಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಶಂಕರ ಭಟ್ರು ಆ ರಾಜನಿಗೆ ವಿವರಿಸಿ ಅವನ ಒಂದು ಏನು ಸಮಸ್ಯೆ ಇತ್ತು ಅದನ್ನು ಪರಿಹಾರ ಆಗತ್ತೆ, ಅದರಿಂದ ಇನ್ನು ಏನೂ ಸಿಗಲ್ಲ, ಅದರಿಂದ ನೀನು ಇದನ್ನು ಬಿಟ್ಟುಬಿಡು ಅಂತ ಅವರು ಹೇಳ್ತಾರೆ. ಭಾಳ ಸಂತೋಷ ಆಗುತ್ತೆ ರಾಜನಿಗೆ. ಅದು ಅವನಿಗೆ ಎಷ್ಟು ಸಂತೋಷ ಆಗುತ್ತೆ, ಅವನು ಒಂದು ಸಮಾಧಾನ ಅವನ ಮುಖದಲ್ಲಿ ಕಾಣುತ್ತೆ. ಅದನ್ನು ನೋಡಿ ಇವರಿಗೆ ಏನಂದರೆ ಶಂಕರ ಭಟ್ರಿಗೆ ಅಪ್ಪ ಸದ್ಯ ಒಳಗಡೆ ಅನ್ಕೋತಾರೆ, ಅವನ ರಾಜನಿಗೆ ಸಮಾಧಾನ ಆಯಿತು, ಅದರಿಂದ ಏನು ಶ್ರೀಪಾದವಲ್ಲಭರ ಕೃಪೆ ಅಷ್ಟೇ, ಇಲ್ಲ ಅಂತಂದರೆ ಮತ್ತೆ ಕತ್ತೆ ಮೇಲೆ ಮೆರವಣಿಗೆ ಆಗ್ತಿತ್ತು ನನಗೆ ಅಂತ. ಒಂದು ಸಲ ಆಗಲೇ ಆಗಿತ್ತು ಪಾಪ, ಶುಕ್ಲಾಂಬರಧರಂ ವಿಷ್ಣುಂ ಶ್ಲೋಕಕ್ಕೆ ಹಾಸ್ಯಕ್ಕಾಗಿ ತಪ್ಪಾಗಿ ಅರ್ಥ ಹೇಳಿಬಿಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಟ್ಟಿದ್ರು ಶ್ರೀಪಾದವಲ್ಲಭರು. ಈಗ ಮತ್ತೆ ಒಂದು ಅದೇ ಥರ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು, ಕತ್ತೆ ಮೇಲೆ ಮೆರವಣಿಗೆ ಆಗುವಂಥದ್ದು. ಏನೋ ನನಗೆ ಸರಿಯಾದ ಉತ್ತರವನ್ನು ಸಮಯಕ್ಕೆ ಸರಿಯಾಗಿ ಶ್ರೀಪಾದವಲ್ಲಭರು ಅವ್ರ ಕೃಪೆಯಿಂದಲೇ ನನ್ನ ಮನಸ್ಸಿಗೆ ಬಂತದ್ದು, ಅವ್ರ ಕೃಪೆಯಿಂದನೇ ನಾನು ಹೇಳೋಂಗಾಗಿ ಮತ್ತೆ ಒಂದು ಕತ್ತೆ ಮೆರವಣಿಗೆ ತಪ್ಪಿತು ಅಂತ ಅವ್ರ ಮನಸ್ಸಿನಲ್ಲಿ ಸಮಾಧಾನ ಪಟ್ಕೋತಾರೆ. ಮನಸ್ಸಿನಲ್ಲೇ ಶ್ರೀಪಾದವಲ್ಲಭರಿಗೆ ಅದಕ್ಕಾಗಿ ನಮಸ್ಕಾರಗಳನ್ನು ಮಾಡ್ತಾರೆ. ಇನ್ನು ಇದು ಒಂದು ಪರೀಕ್ಷೆ ಆಯಿತು, ರಾಜನದ್ದು ಈಗ ಇನ್ನೊಂದು ಪರೀಕ್ಷೆ ಶುರುವಾಗುತ್ತೆ. ಏನಂದರೆ, ರಾಜನಿಗೆ ಅವನ ಮಗ ಮೂಕನಾಗಿರ್ತಾನಲ್ಲ, ಮೂಕ ಭಾಷೆಯ ಮೇಲೆ ಒಂದು ಪರೀಕ್ಷೆ ಮಾಡ್ತಾನೆ ರಾಜಗುರುಗಳನ್ನು ಕರೀತಾನೆ. ರಾಜಗುರುಗಳು ಮೂಕ ಭಾಷೆಯ ಪರೀಕ್ಷೆ ಮಾಡ್ತಾರೆ ಶಂಕರ ಭಟ್ರಿಗೆ, ಈ ಮೂಕ ಭಾಷೆಯಲ್ಲಿ ಎಷ್ಟು ಪರಿಣತಿ ಇದೆ ಅಂತ. ರಾಜಗುರುಗಳು ಏನು ಮಾಡ್ತಾರೆ, ಬಂದು ತಮ್ಮ ಒಂದು ಬೆರಳನ್ನು ತೋರಿಸ್ತಾರೆ. ತೋರಿಸ್ತಾ ಒಂದೋ ಎರಡೋ ಅಂತ ಏನೋ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಬೆರಳುಗಳನ್ನು ತೋರಿಸಿ. ಅದಕ್ಕೆ ಇವರೇನು ಅನ್ಕೋತಾರೆ, ನೀನು ಒಬ್ಬನೇ ಬಂದಿದೆಯೋ ಅಥವಾ ನಿನ್ನ ಜೊತೆಗೆ ಬೇರೆ ಯಾರಾದರೂ ಬಂದಿದ್ದಾರೋ ಅಂತ ಕೇಳ್ತಿರ್ಬೋದು ಬಹುಶಃ ಅಂತ ಶಂಕರ ಭಟ್ರಿಗೆ ಅನಿಸುತ್ತೆ. ಆಗ ಒಬ್ಬನೇ ಬಂದಿದ್ದೇನೆ ಅಂತ ಒಂದು ಬೆರಳನ್ನ ತೋರಿಸ್ತಾರೆ ಶಂಕರ ಭಟ್ರು. ಇದು ಭಾಳ ಚಮತ್ಕಾರವಾಗಿದೆ ನೋಡಿ, ಏಕೆಂದರೆ
ಅಲ್ಲಿ ಅರ್ಥಗಳು ಹೆಂಗೆ ಬೇರೆ ಬೇರೆ ಆಗುತ್ತೆ ಅಂತ ಆಮೇಲೆ ಗೊತ್ತಾಗತ್ತೆ ನಮಗೆ. ಅಂದರೆ ಅರ್ಥ ಅನ್ನೋದು ನಾವು ಅಂದುಕೊಂಡಂಗೆ ಅಂತ, ನಮ್ಮೊಳಗಡೆ ಅರ್ಥ ಅನ್ನೋದು ಅವ್ರ ಅರ್ಥ ಇವ್ರ ಅರ್ಥ ಅದು ಬೇರೆ ಬೇರೆ ಆಗಿದ್ರು ಕೂಡ ಅವ್ರು ಅಂದ್ಕೊಂಡಿದ್ದ ಅರ್ಥ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ ಅನ್ನೋದು ಇದಕ್ಕೇನೆ, ಅದು ಆಮೇಲೆ ಬರುತ್ತೆ. ಈಗ ಆಮೇಲೆ ಏನೊಂದು ಪ್ರಶ್ನೆ ಮಾಡ್ತಾರೆ ಅವರು, 3 ಬೆರಳುಗಳನ್ನು ತೋರಿಸ್ತಾರೆ ಅವ್ರ ರಾಜಗುರುಗಳು. 3 ಬೆರಳುಗಳನ್ನು ತೋರಿಸಿ ಅದು ಅರ್ಥ ಹೇಳು ಅಂತ. 3 ಬೆರಳನ್ನ ನೋಡತ್ಲು ಏನಾಗುತ್ತೆ, ಶಂಕರ ಭಟ್ರಿಗೆ ದತ್ತಾತ್ರೇಯರ ಸ್ಮರಣೆ ಆಗ್ಬಿಡುತ್ತೆ. ಅದಕ್ಕೆ ಇವ್ರೇನು ಅಂದ್ಕೋತಾರೆ, ನೀವು ದತ್ತಭಕ್ತರ ಅಂತ ಏನೋ ಕೇಳ್ತಿರ್ಬೋದು ಅಂತ ಇವ್ರು ಭಾವಿಸ್ಕೋತಾರೆ. ಅದಕ್ಕೆ ಏನು ಮಾಡ್ತಾರೆ, ಕೈ ಮುಷ್ಟಿ ಮಾಡಿಕೊಂಡು ಬಿಗಿಯಾಗಿ ಮುಷ್ಟಿ ಹಿಡಿದು ಅವ್ರು ಎದೆ ಮೇಲೆ ಇಟ್ಕೋತಾರಂತೆ. ಅಂದರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರನ ನಾನು ಗುಪ್ತವಾಗಿಟ್ಟಿರ್ತೇನೆ, ಬಹಿರಂಗ ಪಡಿಸುವುದಿಲ್ಲ ಅಂತ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇವರು. ಅಂದರೆ ನಾನು ದತ್ತಭಕ್ತ ಅಂತ ತೋರಿಸ್ಕೊಂಡು ಓಡಾಡಲ್ಲ ಅಂತ, ನಾನು ಗುಪ್ತವಾಗಿ ಇಟ್ಕೊಂಡಿರ್ತೇನೆ ಅದನ್ನು ಅಂತ ಅವರು ಕೈ ಮುಷ್ಟಿ ಮಾಡಿ ಎದೆ ಹತ್ರ ಇಟ್ಕೊಂಡು ನಾನು ಗುಪ್ತವಾಗಿ ಹೃದಯದಲ್ಲಿರಬೇಕು ಭಕ್ತಿ ಅನ್ನೋದನ್ನು ಅವರು ಅದು ಆ ರೀತಿ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಆ ಶಂಕರ ಭಟ್ರು ಆ ರೀತಿ ತೋರಿಸ್ತಾರೆ. ಇವ್ರು ತೋರಿಸಿದ್ ನೋಡಿ ರಾಜಗುರುಗಳು ಏನು ಮಾಡ್ತಾರೆ, ಅವ್ರ ಕೈ ತುಂಬ ಸಿಹಿ ತಿಂಡಿ ತೊಗೊಂಬರ್ತಾರಂತೆ. ಸಿಹಿ ತಿಂಡಿ ತಂದು ಅದನ್ನು ತಗೊಳ್ಳಿ ಅಂತ, ಸ್ವೀಕರಿಸಿ ಅಂತ ಕೊಡ್ತಾರೆ ಶಂಕರ ಭಟ್ರಿಗೆ. ಆಗ ಶಂಕರ ಭಟ್ರು ಅವರ ಒಂದು ಹತ್ತಿರ ಏನೋ ಒಂದು ಚೀಲದಲ್ಲಿ ಅವಲಕ್ಕಿ ಇತ್ತು, ಅದನ್ನು ತೆಗೆದು ನನಗೆ ಸಿಹಿ ತಿಂಡಿ ಇಷ್ಟ ಇಲ್ಲ, ಅವಲಕ್ಕಿ ಗಂಟನ್ನು ಬಿಚ್ಚಿ ಸ್ವಲ್ಪ ಅವಲಕ್ಕಿಯನ್ನು ಅವ್ರಿಗೆ ಕೊಟ್ಟು ಸಿಹಿ ತಿಂಡಿ ಬೇಡ ಅನ್ನೋ ಒಂದು ಅರ್ಥದಲ್ಲಿ ಅವರು ಅವಲಕ್ಕಿ ಕೊಡ್ತಾರೆ. ನಿಮ್ಮ ಸಿಹಿ ತಿಂಡಿಗಿಂತ ನನ್ನ ಅವಲಕ್ಕಿನೇ ಒಳ್ಳೆಯದು, ಸ್ವಲ್ಪ ರುಚಿ ನೋಡಿ ಅನ್ನೋ ಉದ್ದೇಶದಲ್ಲಿ ಕೊಡ್ತಾರೆ. ರಾಜಗುರುಗಳಿಗೆ ಆಗ ಏನಾಗುತ್ತೆ, ಆವಾಗ ಅವ್ರಿಗೆ ಭಾಳ ವಿಸ್ಮಯ ಆಗಿಬಿಡುತ್ತೆ. ಆವಾಗ ರಾಜನಿಗೆ ಹೇಳ್ತಾರೆ, ರಾಜರೇ ಇವರು ದೊಡ್ಡ ಪಂಡಿತರಿದ್ದಾರೆ, ವೇದಾಂಗವನ್ನು ಚೆನ್ನಾಗಿ ಅರಗಿಸ್ಕೊಂಡ್ಬಿಟ್ಟಿದ್ದಾರೆ, ಮೂಕ ಭಾಷೆಯಲ್ಲಿ ಕೂಡ ಅಷ್ಟು ದೊಡ್ಡ ಪಾಂಡಿತ್ಯ ಇವರಿಗೆ ಇದೆ ಅಂತ ಹೇಳ್ಬಿಟ್ಟು ರಾಜನ ಎದುರಿಗೆ ಹೊಗಳ್ತಾರೆ. ಆಗ ಏನು ಶಂಕರ ಭಟ್ರಿಗೆ ಏನಾಯಿತು, ನಾನೇನು ಹೇಳಿದೆ, ಇವ್ರು ಯಾಕೆ ಇಷ್ಟೊಂದು ವೇದಾಂಗ ಪಂಡಿತ ನಾನು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಇವ್ರಿಗೆ ಗೊಂದಲ ಆಗುತ್ತೆ. ಆಗ ರಾಜಗುರುಗಳು ರಾಜನಿಗೆ ಹೇಳ್ತಾರೆ, ಅವ್ರು ಏನು ಕೇಳಿದ್ರು ಅವ್ರಿಗೇನು ಉತ್ತರ ಸಿಕ್ತು ಅದನ್ನು ಅವರು ಹೆಂಗೆ ಅಂದ್ಕೊಂಡಿದ್ದಾರೆ ಅದನ್ನು ಹೇಳ್ತಾರೆ. ರಾಜಗುರುಗಳು, ರಾಜ ಶಿವ ಕೇಶವರು ಒಬ್ಬರೋ ಇಬ್ಬರೋ ಅಂತ ಮೊದಲಿಗೆ 2 ಬೆರಳು ಪ್ರಶ್ನೆ ಮಾಡಿ ತೋರಿಸ್ತಾರಲ್ಲ, ಒಬ್ಬರೋ ಇಬ್ಬರೋ ಶಿವಕೇಶವರು ಅಂತ ನಾನು ತೋರಿಸ್ದೆ. ಅದಕ್ಕೆ ಅವರು ಒಬ್ಬನೇ ಅಂತ ಹೇಳ್ಬಿಟ್ಟು 1 ಬೆರಳು ತೋರಿಸಿ ಶಿವಕೇಶವರು ಬೇರೆ ಬೇರೆ ಅಲ್ಲ ಒಬ್ಬನೇ ಅಂತ ಉತ್ತರ ಕೊಟ್ಟರು ಅಂತ. ನೋಡಿ, ಅವರು ಕೊಟ್ಟಿದ್ದು ಅವರು ಒಬ್ಬನೇ ಬಂದಿದೆಯಾ ಅಥವಾ ನಿನ್ನ ಜೊತೆಗೆ ಯಾರು ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವರು ಒಬ್ಬನೇ ಅಂತ ತೋರಿಸಿದ್ರು. ಬಟ್ ಇವ್ರು ಕೇಳಿದ್ದೇನು ಅಂದರೆ ಶಿವಕೇಶವರು ಒಬ್ಬರೋ ಇಬ್ಬರೋ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ಒಬ್ಬನೇ ಅಂತ ಹೇಳ್ಬಿಟ್ಟು 1 ಬೆರಳನ್ನು ಅವರಿಬ್ಬರು ಬೇರೆ ಬೇರೆ ಅಲ್ಲ, ಶಿವಕೇಶವರು ಒಬ್ಬನೇ ಅಂತ 1 ಬೆರಳು ತೋರಿಸಿದ್ರು ಅಂತ ಇವರು ರಾಜನಿಗೆ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನರಲ್ಲವೇ ಅಂತ ಪ್ರಶ್ನೆ ಮಾಡಿ 3 ಬೆರಳನ್ನು ನೆಕ್ಸ್ಟ್ 3 ಬೆರಳು ತೋರಿಸ್ತಾರೆ ಅವರು. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಅಲ್ವಾ ಅಂತ. ಅದಕ್ಕೆ ಮುಷ್ಟಿ ಬಿಗಿ ಇಟ್ಕೊಂಡು ಅವರು 5 ಬೆರಳುಗಳಿದ್ರು ಅವೆಲ್ಲ ಸೇರಿ ಒಂದಾಗೋದಲ್ಲವೇ ಅಂತ ನನ್ನನ್ನೇ ಪ್ರಶ್ನೆ ಮಾಡಿಬಿಟ್ರು ರಾಜರೇ ಅಂತ ರಾಜಗುರುಗಳು ರಾಜನಿಗೆ ಹೇಳ್ತಾನೆ. ಆದ್ದರಿಂದ ರಾಜಗುರುಗಳು ಹೇಳ್ತಾರೆ, ನನಗೆ ಅದರಿಂದ ಬಹಳ ಮನಸ್ಸಿಗೆ ಖುಷಿ ಆಗ್ಬಿಟ್ಟು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ನಾನು ಸಿಹಿ ತಿಂಡಿ ಕೊಡೋಕ್ಕೆ ಹೋದೆ. ಆಗ ಅವರು ಶಂಕರ ಭಟ್ರು, ಶಿಷ್ಯ ಪ್ರಶಿಷ್ಯ ಗುರು ಇದೆಲ್ಲ ಗೊಂದಲ ಬೇಕಾಗಿಲ್ಲ, ನಾನು ಕುಚೇಲನಂತೆ ಒಬ್ಬನೇ ಸಂತೋಷದಿಂದ ಇರ್ತೀನಿ ಅಂತ ತಿಳಿಸೋದಕ್ಕೆ ನನಗೆ ಅವಲಕ್ಕಿಯನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು ಆ ರಾಜಗುರುಗಳು ರಾಜನಿಗೆ ಅಷ್ಟೊತ್ತಲ್ಲಿ ಏನು ನಡೀತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಈ ಶಂಕರ ಭಟ್ರಿಗೆ ಭಾಳ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಆಹಾ, ಎಂಥ ನೋಡಿ ಲೋಕ ಎಂಥ ವಿಚಿತ್ರವಾಗಿದೆ. ಅವರು ಅಂದ್ಕೋತಾರೆ, ಏನು ವಿಚಿತ್ರ ಅಪ್ಪ ಈ ಲೋಕ, ಮನುಷ್ಯರ ಮನಸ್ಸುಗಳ ಆಲೋಚನೆಗಳು ಅಂದರೆ ಈಗ ಅವರವರ ಆಲೋಚನೆಗಳು ತಕ್ಕಂತೆ ಅವ್ರು ಅರ್ಥ ಮಾಡ್ಕೋತಾರೆ. ಅಂದರೆ ಇವರು ಹೇಳಿದ್ದು ಉತ್ತರ ಇವ್ರು ಅಂದ್ಕೊಂಡಿದ್ದು ಇವ್ರೇನೋ ಅಂದ್ಕೊಂಡ್ರು, ಅದಕ್ಕೇನೋ ಅವ್ರು ಉತ್ತರ ಕೊಟ್ಟರು. ಆದರೆ ಅವ್ರೇನು ಅಂದ್ಕೊಂಡಿದ್ರು, ಅಂದ್ಕೊಂಡು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಅವ್ರೇನು ಉತ್ತರ ಅಂದ್ಕೊಂಡ್ರು. ನೋಡಿ, ಅದು ಎಷ್ಟು ವಿಚಿತ್ರ. ಆದರೆ ಆಲೋಚನೆಗಳು ಎಷ್ಟು ಅವ್ರವ್ರ ಆಲೋಚನೆಗೆ ತಕ್ಕಂತೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ವೈಪರೀತ್ಯ ಇದು ಅಂತ ಶಂಕರ ಭಟ್ರು ಭಾಳ ದಿಗ್ಭ್ರಾಂತರಾಗ್ಬಿಡ್ತಾರೆ ಇದನ್ನು ಕೇಳಿಬಿಟ್ಟು. ಈಗ 2 ಪರೀಕ್ಷೆಗಳಲ್ಲಿ ಗೆದ್ದರು ಶಂಕರ ಭಟ್ರು. ಈಗ 3ನೇ ಪರೀಕ್ಷೆ ಶುರು, 3ನೇ ಪರೀಕ್ಷೆ ಆರಂಭ ಆಗುತ್ತೆ, ಕೊನೆಯ ಪರೀಕ್ಷೆ ಇದು. ರಾಜಗುರುಗಳು ಏನು ಮಾಡ್ತಾರೆ, ಚಮಕದ ಒಂದು ಭಾಗವನ್ನು ಓದಿ
ಅದಕ್ಕೆ ಅರ್ಥವನ್ನು ವಿವರಿಸು ಅಂತ ಶಂಕರ ಭಟ್ಟರಿಗೆ ಕೇಳ್ತಾರಂತೆ. ಶ್ರೀಪಾದ ಶ್ರೀವಲ್ಲಭರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಒಂದು ಏನು ತೋಚುತ್ತೋ ಆಗ ಆ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾರು? ಶಂಕರ ಭಟ್ರು. ಈಗ ಅವ್ರು ಏನು ವ್ಯಾಖ್ಯಾನ ಮಾಡಿದ್ರು ಅನ್ನೋದಕ್ಕೆ ಮುಂಚೆ ಒಂದು ಸ್ವಲ್ಪ ಒಂದು ರುದ್ರದ ಒಂದು ಬಗ್ಗೆ 4 ವಿಚಾರ ತಿಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಅವರು ವ್ಯಾಖ್ಯಾನನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈಗ ನಮಗೆಲ್ಲ ನಾವು ರುದ್ರವನ್ನು ಹೇಳೋದನ್ನು ಕೇಳಿರ್ತೀವಿ. ಕೇಳೋದಕ್ಕಂತೂ ಬಹಳ ಒಂದು ಚೆನ್ನಾಗಿ ಇರುತ್ತೆ. ಏನೋ ಒಂದು ರೀತಿಯಲ್ಲಿ ಒಂದು ತರಂಗಗಳಿರುತ್ತೆ, ವೈಬ್ರೇಷನ್ಸು. ಆ ತರಂಗಗಳು ಒಂದು ಮನಸ್ಸಿಗೆ ಭಾಳ ಸಮಾಧಾನ, ಶಾಂತಿಯನ್ನು ಕೊಡುತ್ತೆ. ಕೇಳಿರೋ ಅನುಭವ ನಮ್ಮೆಲ್ಲರಿಗೂ ಇದೆ. ಅದರಲ್ಲಿ 2 ಭಾಗಗಳು, ನಮಕ ಮತ್ತು ಚಮಕ ಅಂತ 2 ಭಾಗಗಳು ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಈಗ 2ನೇ ಭಾಗ ಇದೆಯಲ್ಲ ಚಮಕ ಅಂತ, ಅದರಲ್ಲಿ ಏನು ಬರುತ್ತೆ? ಚಮೆ 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 ಅಂತಲೇ ಕೇಳ್ತಿರ್ತೀವಿ ನೋಡಿ. ಎಲ್ಲ ನಾವು ಇದನ್ನು ಕೇಳಿರ್ತೀವಿ ಎಲ್ಲರೂ. ಚಮೆ ಚಮೆ ಅಂತ ಹೇಳ್ತಾರೆ. ಪೂರ ಚಮೆ ಚಮೆ ಅಂತಲೇ ಬರುತ್ತೆ ಅದು. ಇಂದ್ರಶ್ಚಮೆ, ವಾಯುಶ್ಚಮೆ, ಅಗ್ನಿಶ್ಚಮೆ ಅಂತೆಲ್ಲ ಬರುತ್ತೆ. ಅದು ಎಲ್ಲ ಬರುತ್ತೆ. ಸ್ವಲ್ಪ ಕೊನೆಯಲ್ಲಿ ಏನು ಬರುತ್ತೆ? ಏಕಾಚಮೆ, ಆಮೇಲೆ ತಿಸ್ರಚಮೆ ಅಂತೆಲ್ಲ ಬರುತ್ತೆ. ಅಂದರೆ ಈ ಎಲ್ಲ ಒಂದು ನಂಬರ್ಸ್ ಶುರುವಾಗುತ್ತೆ, ಒಂದು ಸಂಖ್ಯೆಗಳು ಶುರುವಾಗುತ್ತೆ. ಈ ಚಮೆ ಚಮೆ ಅಂತಂದರೆ ಏನು ಅಂತಂದರೆ ನನಗೆ ಕೊಡು ಅಂತ. ಅಂದರೆ ಈಶ್ವರನನ್ನು, ಶಿವನನ್ನು ಕೇಳೋದು, ನನಗೆ ಕೊಡು. ಚಮಕ ಅಂದರೆ ಅಲ್ಲೆಲ್ಲ ನನಗೆ ಇದನ್ನು ಕೊಡು, ಅದನ್ನು ಕೊಡು, ಕೊಡು ಕೊಡು ಕೊಡು. ಇದು ಎಷ್ಟು ಇದರಲ್ಲಿ ಇದೆ ಅಂದರೆ ಅರ್ಥ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಅಂದರೆ, ನಾವು ಇದನ್ನು ಹೇಳಿಬಿಟ್ರೆ ರುದ್ರ ಏನು ರುದ್ರವನ್ನು ಹೇಳಿದ್ರೆ ಅಲ್ಲಿ ಕೇಳೋದಕ್ಕೆ ಇನ್ನೇನು ಉಳಿದಿರೋದಿಲ್ವಂತೆ ಯಾರಿಗೂ. ಅಂದರೆ ಅದೆಲ್ಲವೂ ನಮಗೆ, ಒಬ್ಬ ಮನುಷ್ಯನಿಗೆ ಏನೇನು ಬೇಕೋ ಅದಷ್ಟು ಕೇಳಿದಂಗೆ ಲೆಕ್ಕ ಅಂತ ಹೇಳ್ತಾರೆ. ಇನ್ನೇನು ಉಳಿಯಲ್ಲ ಕೇಳೋದಕ್ಕೆ. ಎಲ್ಲ ಕೇಳಿದ್ದೀವಿ, ಸಂಪೂರ್ಣ ಕೇಳಿಬಿಟ್ಟಿದ್ದೀವಿ ಆ ಶಿವನ್ನ ಅಂತ. ಅಂದರೆ ಹೇಗೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಒಬ್ರಿಗೆ ಒಂದು ಬೇಕಾಗಿರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಬೇಕಾಗಿರುತ್ತೆ. ಒಬ್ರಿಗೆ ಯಾವುದೋ ಕಷ್ಟ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಯಾವುದೋ ಕಷ್ಟ ಇರುತ್ತೆ. ಅದು ಹೆಂಗೆ ಎಲ್ಲರಿಗೂ ಒಂದೇ ಹೆಂಗಾಗುತ್ತೆ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಇದು ಹಾಗೆ ಮಾಡಿದ್ದಾರೆ. ಎಲ್ಲರಿಗೂ ಅದೇನಿದ್ರು ಎಲ್ಲದೂ ಬಂತು ಅದರಲ್ಲಿ. ಇನ್ನೇನು ಮನುಷ್ಯನಿಗೆ ಇನ್ನೇನು ಕೇಳೋದಕ್ಕೆ ಉಳಿದೇ ಇರೋ ಹಾಗೆ ಅದನ್ನು ಜೋಡಣೆ ಮಾಡಬೇಕಾದರೆ ಅಲ್ಲಿ ಅಷ್ಟೊಂದನ್ನು ಜೋಡಣೆ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಿದ್ದಾರೆ? ಸಂಖ್ಯೆಗಳನ್ನು ಉಪಯೋಗಿಸಿದ್ದಾರೆ. ಆ ಕೆಲವೊಂದೊಂದು ಒಂದು ಸಂಖ್ಯೆಗಳನ್ನು ಅದನ್ನು ಆರಿಸಿ ಉಪಯೋಗಿಸಿದ್ದಾರೆ. ಆ ಸಂಖ್ಯೆಗಳಿಂದ ನಮ್ಮ ಕೇಳುವಿಕೆ ಪರಿಪೂರ್ಣ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ ಸಂಖ್ಯೆಗಳು ಏನನ್ನೋ ಅವು ಪ್ರತಿಪಾದಿಸ್ತವೆ. ಅದನ್ನು ಆಮೇಲೆ ನಂತರ ಹೇಳ್ತೇನೆ. ಆ ಸಂಖ್ಯೆಗಳಿಂದ ಅದನ್ನು ಪೂರ್ಣಗೊಳ್ಳುತ್ತೆ ಅಂತ ಆ ಸಂಖ್ಯೆಗಳನ್ನು ಉಪಯೋಗಿಸ್ತಾರೆ. ನಾವು ಕೇಳಿರ್ತೀವಿ ಅಲ್ವಾ? ಏಕಾಚಮೆ, ತಿಸ್ರಚಮೆ, ಪಂಚಚಮೆ, ಸಪ್ತಚಮೆ, ನವಚಮೆ ಅದೆಲ್ಲ ಕೇಳಿರ್ತೀವಲ್ಲ. ಆ ರೀತಿ ಮೊದಲು ಭಾಗದಲ್ಲಿ ಏನು ಬರುತ್ತೆ? ಆ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆಗಳು ಬರುತ್ತೆ. ಏಕಾಚಮೆ ಅಂದರೆ 1, ತಿಸ್ರಚಮೆ ಅಂದರೆ 3, ಪಂಚಚಮೆ ಅಂದರೆ 5, 1, 3, 5, 7, 9, 11 ಈ ರೀತಿ ಬೆಸ ಸಂಖ್ಯೆಗಳು ಎಲ್ಲಿವರೆಗೂ ಬರುತ್ತೆ ಅಂದರೆ 33ವರೆಗೂ ಬರುತ್ತೆ. 33ಕ್ಕೆ ನಿಲ್ಲಿಸ್ತಾರೆ. ಈ 33ಕ್ಕೆ ನಿಲ್ಲಿಸಿ ಆದಮೇಲೆ ಮತ್ತೊಂದು ಸಂಖ್ಯೆಯ ಸರಣಿ ಬರುತ್ತೆ. ಇದು ಮೊದಲ ಸರಣಿ, ಬೆಸ ಸಂಖ್ಯೆ 1ರಿಂದ 33ವರೆಗೂ ಸರಣಿ. ಅದಾದಮೇಲೆ ಇದನ್ನು 1 ಕೊಡು, 3 ಕೊಡು, 5 ಕೊಡು, 7 ಕೊಡು, 9 ಕೊಡು, 11 ಕೊಡು, ಈ ರೀತಿ 33ವರೆಗೂ 33 ಕೊಡು ಅಂತ. ಇದೇನಿದು 1 ಕೊಡು, 2 ಕೊಡು, ಆಮೇಲೆ 3 ಕೊಡು, ಅದನ್ನ ಆಮೇಲೆ ನೋಡೋಣ. ಇನ್ನೊಂದು ನೆಕ್ಸ್ಟ್ ಸರಣಿ ಬರುತ್ತೆ. ಅದರಲ್ಲಿ 4ರಿಂದ ಆರಂಭ ಆಗುತ್ತೆ ಸರಣಿ. 4ರ ಒಂದು ಮಗ್ಗಿ ಅಂತ ಏನು ಹೇಳ್ತೀವಲ್ಲ, 4 1 4, 4 2 8, 4 3 12 ಅಂದರೆ 4, 8, 12, 16, 20 ಈ ರೀತಿ 4ರ ಒಂದು ಸರಣಿ ಬರುತ್ತೆ. 4ರ ಸರಣಿ ಬಂದು ಅದು ಎಲ್ಲಿಗೆ ನಿಲ್ಲಿಸ್ತಾರೆ ಅಂದರೆ 48ಕ್ಕೆ ನಿಂತ್ಕೊಳ್ಳುತ್ತೆ. ಈ ರೀತಿಯಾದ ಸರಣಿ. ಅಂದರೆ 4 ಕೊಡು, 8 ಕೊಡು, ಆದರೆ 12 ಕೊಡು, 16 ಕೊಡು, 20 ಕೊಡು, ಈ ರೀತಿ ಅದು 48ಕ್ಕೆ ನಿಂತ್ಕೊಳ್ಳುತ್ತೆ. ಈ ರೀತಿಯಾದ ಒಂದು ಚಮಕದಲ್ಲಿ ಸಂಖ್ಯೆಗಳು ವಿಶೇಷವಾಗಿ ಕೊಡು ಅಂತ ಕೇಳುವ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ರುದ್ರ ಚಮಕ 11ನೇ ಅನುವಾಕ ಅಂತ ಹೇಳ್ತಾರೆ ಅದರಲ್ಲಿ ಅಂತ. ಸರಿ, ಈ ಸಂಖ್ಯೆಗಳು ಇದನ್ನು ಅವರು ರಾಜಗುರುಗಳು ಕೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ಶಂಕರ ಭಟ್ರಿಗೆ. ಇಲ್ಲಿ ಶಂಕರ ಭಟ್ರು ಅದರ ಒಂದು ವಿವರಣೆಯನ್ನು ಕೊಡ್ತಾರೆ. 1 ನಿಮಿಷ ನಾನು ಅದನ್ನು ನಿಮಗೆ ತೋರಿಸ್ತೇನೆ.
ನೋಡಿ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಹಾಂ, ಈಗ ನೋಡಿ, ಈಗ ಅವರು ಏನು ವಿವರಣೆ ಕೊಟ್ಟಿದ್ದಾರೆ ಅದನ್ನು ನಾನು ಒಂಚೂರು ಸಿಂಪ್ಲಿಫೈ ಮಾಡಿದ್ದೀನಿ. ಅದನ್ನು ಮಾಡಿಬಿಟ್ಟು ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಈಗ ನಾವೇನು ಮಾಡೋಣ ಅಂದರೆ 0ಇಂದ 17ರವರೆಗೆ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 0ಇಂದ 17 ಅಂದರೆ 1 2 3 4 5 6 7 8 9 10 11 12 13 14 15 16 17 17ರವರೆಗೂ ತೆಗೆದುಕೊಳ್ಳೋಣ. ಈಗ ಏನು ಮಾಡೋಣ ಅಂದರೆ ಇಷ್ಟು ಸಂಖ್ಯೆಗಳನ್ನು ನಾವು ಸ್ಕ್ವಯರ್ ಮಾಡೋಣ. ಅಂದರೆ ಏನು ಮಾಡೋಣ, ವರ್ಗವನ್ನು ಮಾಡೋಣ. ಈಗ 1ರ ಹೇಗೆ ವರ್ಗ ಮಾಡೋಣ? 1ರ 1 ವರ್ಗ ಮಾಡೋಣ, 2ರ 2 ವರ್ಗ ಮಾಡೋಣ, 3 ಸಂಖ್ಯೆಯ 3 ವರ್ಗ ಮಾಡೋಣ, 4ನೇ ಸಂಖ್ಯೆ 4 ವರ್ಗ. ಈ ರೀತಿ ಅದೆಷ್ಟು ಸಂಖ್ಯೆ ಇದೋ ಅಷ್ಟೇ ಅದರ ವರ್ಗಗಳನ್ನು ಮಾಡೋಣಂತೆ. ಅಂದರೆ ಈಗ 0ಯ 0 ವರ್ಗ ಅಂದರೆ ಅದು 0ನೇ, 1ರ 1 ವರ್ಗ ಅಂದರೆ ಅದು 1ನೇ, 2ರ 2 ವರ್ಗ ಅಂದರೆ ಏನು? 2 2 4. ಹಾಗೆ 3ರ 3 ವರ್ಗ ಅಂದರೆ 3 3 3 ಅಂದರೆ 9. 4ರ 4 ವರ್ಗ ಅಂದರೆ 4 4 4 4 ಅಂದರೆ 4 ಅಂತ ತಗೋಬೋದು, 16. 5ರ 5 ವರ್ಗ ಅಂದರೆ 5 5 25. ಇದೇ ರೀತಿ ನಾವು ಮಾಡ್ತಾ ಹೋದಾಗ ನಮಗೆ ಯಾವ್ಯಾವ ಸಂಖ್ಯೆ ಸಿಗುತ್ತೆ ಅಂದರೆ ನೋಡಿ, ಇಲ್ಲಿ 2ನೇ ಒಂದು ಕಾಲಮಲ್ಲಿ ನಾನು ತೋರಿಸಿದ್ದೀನಿ. 0 1 4 9 16 ಈ ರೀತಿ ನಮಗೆ 17ರವರೆಗೂ 13ರದ್ದು ನೋಡಿ, 13 169, ಇಲ್ಲಿಂದ ನೋಡಿ 17ಕ್ಕೆ 289 ಅಲ್ಲಿವರೆಗೂ ಸಂಖ್ಯೆಗಳು ನಮಗೆ ಸಿಗುತ್ತೆ. ಈ ರೀತಿ ನಮಗೇನು ಅದನ್ನು ವರ್ಗ ಮಾಡಿದ ಮೇಲೆ ನಮಗೆ 1 4 9 16 ಇದೆಲ್ಲ ಸಿಕ್ಕಿದೆ. ಈಗೇನು ಮಾಡೋಣ ಅಂತಂದರೆ, ಈಗ ಕೆಳಗಡೆ ಏನು ಸಂಖ್ಯೆ ಇದೆ ಅದರಿಂದ ಮೇಲಿನ ಸಂಖ್ಯೆಯನ್ನು ನಾವು ಕಳಿತಾ ಹೋಗೋಣ. ಅಂದರೆ ಈಗ 1 ಇದೆಯಲ್ವಾ, 1ರಿಂದ ಅದ್ರ ಹಿಂದಿಂದ ಯಾವುದು? 0. ನಾವು ಈಗ ಆ ಸ್ಕ್ವಯರ್ ಮಾಡಿದ ಮೇಲೆ ನೋಡಬೇಕು, ಮಾಡಿದ ಮೇಲೆ ಇರೋ ನಂಬರ್ಗೆ ನಾನು ಹೇಳ್ತಾ ಇರೋದು. ಈಗ ಆ 1ರಿಂದ ನಾವು 0ಯನ್ನು ಕಳೆಯೋಣ, 0ಯನ್ನು ಕಳೆದ್ರೆ 1. ಈಗ ನೆಕ್ಸ್ಟು 4 ಇದೆ, ಅಂದರೆ 4ರಿಂದ ಅದ್ರ ಹಿಂದಿನ ನಂಬರು ಯಾವುದು? ಹಿಂದಿನ ಸಂಖ್ಯೆ 1. ಸೊ 4ರಿಂದ 1ನ್ನು ಕಳೆಯೋಣ, ಎಷ್ಟು ಬಂತು? 3. ಹಾಗೆಯೇ 9, ನೆಕ್ಸ್ಟ್ 4 ಆದಮೇಲೆ 9 ಇದೆ, 9ರಿಂದ ಮತ್ತೆ ಅದ್ರ ಹಿಂದಿಂದ 4ನ್ನು ಕಳೆಯೋಣ, 5. ಈಗ ನೋಡಿ, ಈಗ ನಮ್ಗೆ ಏನೇನು ಬಂತು ಅಂದರೆ 0 1 ಇದು ಬಂತು, 1 3 5 7 9 11. ನಮ್ಗೇನು ಬೇಕಲ್ವಾ ಅದೇ ಬಂತು. ಅಂದರೆ 1 ಏಕಾಚಮೆ ನೋಡಿ, 4ರಲ್ಲಿ 1 ಹೋದರೆ 3 ಬಂತು, ತಿಸ್ರಚಮೆ. 9ರಲ್ಲಿ 4 ಹೋದರೆ ಏನು ಬಂತು? 5 ಬಂತು, ಪಂಚಚಮೆ. 16ರಲ್ಲಿ 9 ಹೋದರೆ ಏನು ಬಂತು? 7 ಬಂತು, ಸಪ್ತಚಮೆ. 25ರಲ್ಲಿ 16 ಹೋದರೆ ಏನು ಬಂತು? 9 ಬಂತು, ನವಚಮೆ. 36ರಲ್ಲಿ 25ನ್ನು ಕಳೆಯೋಣ, 11 ಬಂತು, ಅಂದರೆ ಏಕಾದಶಚಮೆ. ಹೀಗೆ ನಾವು ಮಾಡ್ತಾ ಹೋದಾಗ ನೆಕ್ಸ್ಟು ತ್ರಯೋದಶಚಮೆ, ಪಂಚದಶಚಮೆ 15, 17 ಬಂತು, ಸಪ್ತದಶಚಮೆ 19, ನವದಶಚಮೆ 21, ಏಕವಿಂಶತಿಶ್ಚಮೆ 23, ತ್ರಯೋವಿಂಶತಿಶ್ಚಮೆ. ನೆಕ್ಸ್ಟು 25 ಪಂಚವಿಂಶತಿಶ್ಚಮೆ. ನೆಕ್ಸ್ಟ್ 27 ಸಪ್ತವಿಂಶತಿಶ್ಚಮೆ. 29 ನವವಿಂಶತಿಶ್ಚಮೆ. 31 ಏಕತ್ರಿವಿಂಶತಿಶ್ಚಮೆ. ನೆಕ್ಸ್ಟು 33 ಕೊನೆಯದು ನೋಡಿ, 17 × 17 289 ಬಂದಿತ್ತು, 16 × 16 256, 289ರಲ್ಲಿ 256 ಅದ್ರ ಹಿಂದಿನ ಕಳೀತಾ ಹೋಗ್ಬೇಕು. ಅಂದರೆ 17ಕ್ಕೆ ಏನು ಬಂತು? 289, ಅದ್ರ ಹಿಂದಿಂದು 256, 16ರಿಂದ ಬಂದಿದ್ದು, ಅದನ್ನು ಕಳೆದಾಗ 33, ತ್ರಯೋಶ್ಚ ಇದು ಬಂತು. ಈಗ ಹೀಗೆ ನೋಡಿ ಮಾಡಿದಾಗ ನಮಗೆ ಇದೇನು ಸರಣಿ ಇದೆಯಲ್ಲ, ಮೊದಲನೇ ಸರಣಿ ಅಂದರೆ ಬೆಸ ಸಂಖ್ಯೆಗಳ ಸರಣಿ 1 1 3 ಮತ್ತು 5 7 9, ಅದು ಎಲ್ಲಿವರೆಗೂ? 33ಕ್ಕೆ ಕೊನೆ, 33 ತ್ರಯಷ್ಟಿಗುಂಶತಿಶ್ಚಮ, ಅಲ್ಲಿಗೆ ಕೊನೆ ಆಯಿತು. ಇದು ಸರಣಿ. ಈಗ ಇನ್ನೊಂದು ಸರಣಿ ಬರುತ್ತೆ, ಅದು 4 8 12 ಈ ರೀತಿ 4ರಿಂದ ಶುರುವಾಗಿ 4ರ ಒಂದು ಮಗ್ಗಿ ಥರ ಬರುತ್ತೆ, ಅದು 48ರವರೆಗೂ ಬರುತ್ತೆ. ಅದು ಹೇಗೆ ಅಂತ ನೋಡೋದಕ್ಕೆ ನಾವು ಈಗ ತೋರಿಸ್ತಾ ಇದ್ದೇನೆ. ಈಗ ನಾವು ಈ ಏನಿದೆ ಏಕಾಚಮೆ, ತ್ರಯಶ್ಚಮೆ, ಏನು ಪಂಚಚಮೆ, ಸಪ್ತಚಮೆ ಇದೆ, ಅಂದರೆ 1 3 5 7 ಅವನ್ನೆಲ್ಲ ತಗೊಳ್ಳೋಣ. ತೊಗೊಂಬಿಟ್ಟು ಈಗ ಎರಡನೇ ಒಂದು ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗೇನೆಂದರೆ
ಆ ಸಂಖ್ಯೆಗೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಬೇಕು. ಅಂದರೆ ಈಗ 3 ಇದೆ, ಅದ್ರ ಹಿಂದೆ 1, ಅದೇ ತಿಸ್ರ ಚಮೆಗೆ ಏಕಾಚಮೆ ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀವಿ, 4 ಬಂತು. ಅದೇನು ಬಂತು? ಚತುರಸ್ರ ಚಮೆ. ಚತುಶ್ಚಮೆ ಅಂತ ಹೇಳ್ತಾರೋ ಚತುರಸ್ರ ಚಮೆ ಹೇಳ್ತಾರೋ ನನಗೆ ಒಂಚೂರು ಕನ್ಫ್ಯೂಷನ್ ಇದೆ, ಅದು ಗೊತ್ತಿಲ್ಲ ನನಗೆ. ಯಾರು ಗೊತ್ತಿರೋರು ಆಮೇಲೆ ತಿಳಿಸಿ. ಅದು ಬಂತು. ನೆಕ್ಸ್ಟು 5 ಇದೆ, ಅಂದರೆ ಪಂಚಚಮೆ. ಅದಕ್ಕೆ ಅದ್ರ ಹಿಂದಿಂದು 3, ಅದನ್ನು ಸೇರಿಸೋಣ ನೋಡಿ. ಇದು 8 ಬಂತು. ಅದು ಅಷ್ಟೌಚಮೆ. ನೆಕ್ಸ್ಟು 7ಕ್ಕೆ ಅದ್ರ ಹಿಂದೇನಿದೆ 5, ಅದನ್ನು ಸೇರಿಸೋಣ 12, ಅಂದರೆ ದ್ವಾದಶಚಮೆ. ಹೀಗೇನೆ ನೋಡಿ 4, 8, 12, 16, 20. 20 ಅಂದರೆ ವಿಗುಂಶತಿಶ್ಚಮೆ ಅಂತ ಹೇಳ್ಬಿಟ್ಟು ಬರ್ತಾ ಹೋಗುತ್ತೆ. ಇದು ಎಲ್ಲಿವರೆಗೂ? 48ರವರೆಗೂ. 25ಕ್ಕೆ ಅದ್ರ ಹಿಂದಿನ ಸಂಖ್ಯೆ 23ಅನ್ನು ಸೇರಿಸಿದಾಗ 48 ಬರುತ್ತೆ. ಈಗ ಈ 48ಕ್ಕೆ ಅಷ್ಟೌ ಚತ್ವಾರಿ ಗುಂಶತಿಶ್ಚಮೆ 48. ಈಗ ಇಲ್ಲಿವರೆಗೂ ಮಾತ್ರ ತೆಗೆದುಕೊಂಡಿದ್ದಾರೆ, ಇದ್ರ ಮುಂದೆ ತೆಗೆದುಕೊಂಡಿಲ್ಲ. ಇಲ್ಲಿವರೆಗೂ ಅವರು 48ಕ್ಕೆ ಅದನ್ನು ಅಂತ್ಯ ಮಾಡಿದ್ದಾರೆ, ಅದ್ರ ಮುಂದೆ ಇಲ್ಲ. 4ರಿಂದ 48ರವರೆಗೂ ಬಂದಿದೆ ಇದು. ಹೀಗೆ ಈ ರೀತಿಯಾದ ಒಂದು ಏನು ಸರಣಿ ಇದೆ, ಅದರ ಒಂದು ಹೇಗೆ ಆಗುತ್ತೆ ಅನ್ನೋದನ್ನು ಶಂಕರ ಭಟ್ರು ಮಾಡಿರೋ ಒಂದು ಏನದು ಎಕ್ಸ್ಪ್ಲನೇಷನ್ ಇದು. ಅವರು ಹೇಗೆ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ನು, ಅದನ್ನು ನಾನು ಒಂದು ರೀತಿ ಅವರು ಇದನ್ನು ಇದೇ ಸೇಮ್ ಎಕ್ಸ್ಪ್ಲನೇಷನ್ನೇ ಅವರು ಹಿಂದಿಂದ ಮುಂದಕ್ಕೆ ನಾನು ಎಲ್ಲಿಂದ 1, 2, 3 ತೊಗೊಂಡು ನಾನು ಏಕಾಚಮೆ ಅಲ್ಲಿಗೆ ಹೋದೆ. ಅದನ್ನು ಅವರು ಏನು ಮಾಡಿದ್ದಾರೆ ಅಂತಂದರೆ ಏಕಾಚಮೆ ತೊಗೊಂಡು ಅದರಿಂದ 1, 2, 3 ಬರೋ ಥರ ಅವರು ಹೇಳಿದ್ದಾರೆ. ಆದರೆ ಈ ರೀತಿ ಹೇಳೋದು ಸುಲಭ ಆಗುತ್ತೆ ಅಂತ ನಾನು ಈ ರೀತಿ ತಗೊಂಡೆ. ಇದನ್ನು ಭಾಳಷ್ಟು ಜನ ಕೆಲವರೆಲ್ಲ ಹೇಳಿದ್ದಾರೆ. ಆದರೆ ಒಂದು ವಿಚಾರ ಅಂದರೆ ಇದು ಭಾಳಷ್ಟು ಜನ ಹೇಳ್ತಾರೆ ನಾವು ಇದನ್ನು ಈಗ ತಿಳ್ಕೊಂಡ್ವಿ ಅಂತ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಇದು ಶ್ರೀಪಾದ ವಲ್ಲಭರ ಪುಸ್ತಕದಲ್ಲಿ ಆಗಲೇ ಅದು ಬಂದುಬಿಟ್ಟಿದೆ, ಅದ್ರ ವಿವರಣೆ ಬಂದಿದೆ. ಅದು ಭಾಳಷ್ಟು ಜನ ಈಗ ತಿಳ್ಕೊಂಡಿರೋದು ಅಂತ ಹೇಳ್ತಾರೆ. ಅದು ಬಹುಶಃ ಅವ್ರಿಗೆ ತಿಳಿದಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೇನೋ. ಬಟ್ ಅದು ಆವಾಗಿನ ಕಾಲದ ಅಲ್ಲೇ ಆ ಬುಕ್ಕಲ್ಲಿ ಇದೆಲ್ಲ ಬಂದಿದೆ. ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಇದರ ಒಂದು ಇದು ಬಂದಿದೆ. ಅಂದರೆ ಇಲ್ಲಿ ಯಾಕೆ ಈ ನಂಬರ್ಗಳು ಏನು ನಂಬರ್ ಕೊಡೋದು ಅಂತಂದರೆ, ಏನು ನಂಬರ್ ಕೊಡು, ಏಕಾಚಮೆ 1 ಕೊಡು, 3 ಕೊಡು, ಆಮೇಲೆ 4 ಕೊಡು, 8 ಕೊಡು, 20 ಕೊಡು, ಇದೆಲ್ಲ ಏನು, ಯಾಕೆ ಏನು ಕೇಳ್ತಾ ಇದ್ದೀವಿ ನಾವು ಈಶ್ವರನ್ನ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ಬೋದು. ಅಂದರೆ ಇದು ಏನಂದರೆ ಇದು ಸೃಷ್ಟಿಯ ಒಂದು ರಹಸ್ಯ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಏಕಾಚಮೆ ಅಂತಂದರೆ ಏನು ಹೇಳ್ತಾರೆ? ಏಕಮೇವ ದ್ವಿತೀಯ ಬ್ರಹ್ಮ ಅಂತ, ಅಂದರೆ ಆ ಪರಬ್ರಹ್ಮ ಅಂತ ಏನು ಅಂತೀವಿ, ಅದು ಒಂದೇ ಇದ್ದಿದ್ದು ಸೃಷ್ಟಿಯ ಪೂರ್ವ ಸ್ಥಿತಿ, ಅದು ಒಂದೇ. ಆ 1ರಿಂದ ಏನಾಯಿತು, ನೆಕ್ಸ್ಟು 3 ಏನು ತಿಸ್ರ ಚಮೆ ಇದೆಯಲ್ಲ, ಆದರೆ ತಿಸ್ರ ಚಮೆ ಅಂದರೆ 3 ಗುಣಗಳು, ಸತ್ವ ರಜ ತಮ ಗುಣಗಳು. ಅಲ್ಲಿಂದ ಏನಾಯಿತು? ಪಂಚಚಮೆ, ಪಂಚಭೂತಗಳು ಆಯಿತಾ, ಪೃಥ್ವಿ, ವಾಯು, ಅಗ್ನಿ, ಆಕಾಶ, ಆಮೇಲೆ ಇನ್ನೊಂದು ಯಾವುದು, ನೀರು, ಜಲ. ಇದು 5 ಆಯಿತು, ಆ ಪಂಚಭೂತಗಳು. ಹೀಗೆ ಅಲ್ಲಿಂದ ಸಪ್ತ ಅಂದರೆ ಸಪ್ತ ಸಾಗರಗಳು ಅಂತ ಹೇಳ್ತಾರೆ. ಹೀಗೆ 9 ಬರುತ್ತಲ್ಲ ನವಚಮೆ, ಅದು ಮಾನವನ ದೇಹದ ನವರಂಧ್ರಗಳು ಅಂತ ಹೇಳ್ತಾರೆ. ಈ ರೀತಿ ಒಂದು ರೀತಿ 11 ಅಂತ ಬಂತು. ಅದನ್ನು 11 ಏನು ಹೇಳ್ತಾರೆ, 11ಕ್ಕೆ ಇದೇ ರೀತಿಯಾದ ಒಂದು ಯಾವುದೋ ಒಂದು, ಅಂದರೆ ಇದೆಲ್ಲ ಬೆಸ ಸಂಖ್ಯೆ ಒಂದು ಸೀರೀಸ್ ಏನು ಬರುತ್ತೆ ಇದೆಲ್ಲ, ಅಂದರೆ ಸೃಷ್ಟಿ ಅಲ್ಲಿಂದ ಹೀಗೆ ಬಂದು ಏನೇನು ಎಲ್ಲ ಸೃಷ್ಟಿಗೆ ಬಂತು. ಮೊದಲು ಬಂದಿದ್ದೇನು ಅಂದರೆ ಈ ದೇವತೆಗಳು ಅಂತ. ಅದರಿಂದ ಈ ಬೆಸ ಸಂಖ್ಯೆ ಸಂಪೂರ್ಣ 33 ಬರೋವರೆಗೂ ಹೇಳಿದ್ದಾರೆ. 33 ಕೋಟಿ ದೇವತೆಗಳು ಅನ್ನೋ ಒಂದು ಅರ್ಥದಲ್ಲಿ ಅಲ್ಲಿಂದ ಹೀಗೆ ಬಂತು ಅಲ್ಲಿ ನಿಲ್ಲಿಸಿದ್ದಾರೆ. 33ವರೆಗೂ ಬಂದು ನಿಲ್ಲಿಸಿದ್ದಾರೆ. ಈ ಪ್ರತಿಯೊಂದಕ್ಕೂ ಒಂದೊಂದು ಬರುತ್ತೆ. 11ಕ್ಕೇನೋ 13ಕ್ಕೇನೋ 15ಕ್ಕೇನೋ, ಅದು ಡೀಟೇಲಾಗಿ ಬೇಕಂದರೆ ನಾನು ಅದನ್ನು ಕಳಿಸ್ಕೊಡ್ತೀನಿ, ಅಷ್ಟು ಹೇಳೋಕ್ಕಾಗಲ್ಲ ಅಂತ ನಾನು ಚೂರೇ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆ ರೀತಿ ಬರುತ್ತೆ. ಇದು ದೇವತೆಗಳು ಒಂದೇನೋ. ಇನ್ನೊಂದು ಸರಣಿ ಬರುತ್ತಲ್ಲ, 4, 8, 12, 20, ಅದೊಂದು ಸರಣಿ ಬರುತ್ತೆ. ಅದು ಸರಿ ಸಂಖ್ಯೆಗಳದ್ದು. ಆದರೆ 4ರಿಂದ ಆರಂಭ ಮಾಡ್ತಾರೆ. ಅದು ಏನು ಬರುತ್ತೆ, ಇದೆಲ್ಲ ಇಲ್ಲಿ ಮೆಟೀರಿಯಲ್ ವರ್ಲ್ಡ್, ಅಂದರೆ ಈ ಒಂದು ಪ್ರಾಪಂಚಿಕವಾದದ್ದು.
ಅಂತ. ಅಂದರೆ ಒಂದು ದಿವ್ಯವಾದದ್ದು, ಇನ್ನೊಂದು ಪ್ರಾಪಂಚಿಕವಾದದ್ದು. ಅಲ್ಲಿಗೆ ನಾವು ಪ್ರತಿಯೊಂದನ್ನು ಕೇಳ್ದಂಗಾಯಿತು ಅಂತ. ಅಂದರೆ ದಿವ್ಯವಾದ ಏನೇನಿದೆ ಅದಷ್ಟು ಕೊಡು, ಪ್ರಾಪಂಚಿಕವಾಗಿ ಏನೇನಿದೆ ಅದಷ್ಟು ಕೊಡು. ಈಗ ಎರಡು ಸರಣಿಯಲ್ಲಿ ಈಗ ನೋಡಿ, ಇದನ್ನು 48ಕ್ಕೆ ನಿಲ್ಲಿಸ್ತಾರೆ. ಅದೊಂದು ಈ 4ರ ಸರಣಿಯನ್ನು 4, 8 ಅದರ ಸರಣಿ ಅದು ಎಲ್ಲಿಗೆ ನಿಲ್ಲಿಸುತ್ತೆ? 48ಕ್ಕೆ ನಿಲ್ಲಿಸ್ತಾರೆ. ಅದಕ್ಕೂ ಒಂದು ಹೇಳ್ತಾರೆ. 48ಕ್ಕೆ ಯಾಕೆ ನಿಲ್ಲಿಸಿದ್ರು? ಅದು 33ಕ್ಕೆ ನಿಲ್ಲಿಸಿದ್ರು, ಅದು ಒಂದು ಅರ್ಥ ಬಂತು. ಇಲ್ಲಿ 48ಕ್ಕೆ ನಿಲ್ಲಿಸಿದಾರಲ್ಲ ಅದಕ್ಕೇನು ಅಂತ ಕೂಡ ಹೇಳ್ತಾರೆ. ಅದನ್ನು ನಮ್ಮ ದೇಹದ ಒಂದು DNA ಸಂಬಂಧ, ಅಂದರೆ ನಮ್ಮದು ಏನು ಒಂದು ಆನುವಂಶೀಯ ಒಂದು ಅಂಶಗಳು ನಮ್ಮಲ್ಲಿ ಇದಲ್ಲ, ಅದ್ರ DNA ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಏನೋ ಒಂದು, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ನಾವು ನೋಡ್ಬೋದು, ನಾವು ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ. ಆದರೆ ಅದರ ಒಟ್ಟು ಅರ್ಥ ನಾವು ತಗೋಬೇಕು ಅಂದರೆ ನಮಗೆ ದಿವ್ಯವಾಗಿರೋದು ಪ್ರತಿಯೊಂದನ್ನು ಕೊಡು, ಹಾಗೆಯೇ ಈ ಒಂದು ಪ್ರಪಂಚ ನಾವೇನು ನೋಡ್ತಾ ಇದ್ದೀವಿ, ಈ ಪ್ರಪಂಚದಲ್ಲಿ ಏನೇನು ಬೇಕೋ ಅದಷ್ಟನ್ನು ಕೊಡು ಅಂತ ಹೇಳ್ಬಿಟ್ಟು ಅದನ್ನು ಅವು ಸಂಪೂರ್ಣ ಆಯ್ತು ಅಲ್ಲಿಗೆ. ಅಂದರೆ ಇದು ಹೆಂಗೆ ಆಯಿತು ಸಂಪೂರ್ಣ ಅಂದರೆ, ಆ ಸೃಷ್ಟಿ ಅದು ಏನಿತ್ತು, ಏನೋ ಇಲ್ದಲೇ ಎಲ್ಲ ಬಂತಲ್ಲ. ಈಗ ಎಲ್ಲ ಒಂದು ನಮ್ಮೊಳಗೆ 33 ಕೋಟಿ ದೇವತೆಗಳನ್ನು ಕೊಡು ಅಂದರೆ ಏನರ್ಥ? ಇದೇ ಅಲ್ಲ, ಅದು ಕೊಡು ಇದು ಕೊಡು ಅಂದರೆ ಏನರ್ಥ ಅಂತಂದರೆ, ಈಗ ಅದು ಏನು ಬ್ರಹ್ಮಾಂಡದಲ್ಲಿ ಏನೇನಿದೋ ಅದೆಲ್ಲ ಈ ನಮ್ಮ ದೇಹದ ಒಳಗೇನೆ ಇದೆ ಅಂತ. ಬ್ರಹ್ಮಾಂಡ ಪಿಂಡಾಂಡ ಅಂತಲೇ ಹೇಳ್ತಾರೆ, ಅದೆಲ್ಲ ನಮ್ಮೊಳಗಡೆನೇ ಇದೆ. ಅಂದರೆ ಪ್ರತಿಯೊಂದು ಅವಯವಗಳಿಗೂ ಒಂದು ಅದರ ಅಧಿಷ್ಠಾನ ದೇವತೆ ಅಂತ ಒಂದಿರ್ತಾರೆ. ಒಂದು ಸಲ ಸಕ್ರಾಪಟ್ಟಣದ ಗುರುಗಳು ಹೇಳ್ತಾರೆ, ನವಗ್ರಹಗಳನ್ನು ನಿನ್ನ ದೇಹದೊಳಗಡೆ ನೀನು ಕಂಡ್ಕೊ ಅಂತ ಹೇಳ್ತಾರಂತೆ. ಅದೊಂದು ಹೇಳಿದ್ದಾರೆ ಗುರುಗಳು, ಅದು ನೆನಪಾಯ್ತು ಈಗ. ಹಾಗೆ ಎಲ್ಲ ಅದು ಏನೇನು ಹೊರಗಡಿದೆ, ಹೊರಗಿರುವ ಪರಿಯೆಲ್ಲ ಅಡಗಿಹುದೇ ಒಳಗೆ, ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆಯೊಳಗೆ, ತಿಳಿಯದಿಲ್ಲದರಲ್ಲಿ ಕುಳಿತಿರುವೆ ನೀನೇ, ತಿಳಿಯದಿಲ್ಲದರಲ್ಲಿ ಕುಳಿತಿರುವೆ ನೀನೇ, ಎನ್ನುವರು ನನಗೀಗ ಸೋಜಿಗವು ನಾನೇ, ಸೋಜಿಗವು ನಾನೇ. ನೋಡಿ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕವಿಗಳು. ಹೊರಗಿರುವ ಪರಿಯೆಲ್ಲ ಅಡಗಿಹುದೇ ಒಳಗೆ, ಎಲ್ಲ ಹೊರಗಡೆ ಏನೇನಿದೋ ಅದೆಲ್ಲ ನಮ್ಮ ಒಳಗಡೆನೇ ಅಡಕೊಂಡಿದೆ ಅಂತ. ಹಾಗೆ ಅದು ಎಲ್ಲ ಕೊಡು ಅಂದರೆ ಆ ಪ್ರತಿಯೊಂದನ್ನು ನಾವು ಬಿಡದಂಗೆ ನಮ್ಮ ಒಳಗಡೆ ನಮ್ಗೆ ಅಷ್ಟು ಕೇಳ್ಕೊಂಡಂಗಾಯಿತು. ಅದಲ್ಲದಲ್ಲೇ ನಮಗೆ ಸಂಪೂರ್ಣ ನಿನ್ನನ್ನೇ ನೀನು ಕೊಡಪ್ಪ ಪರಮಾತ್ಮ, ಅಂದರೆ ನಮಗೆ ಆತ್ಮಜ್ಞಾನವನ್ನು ಕೊಡು, ನನಗೆ ನಿನ್ನಲ್ಲಿ ಒಂದಾಗಬೇಕು, ಅಥವಾ ನೀನು ನನ್ನೊಳಗೆ ಇರೋದನ್ನು ನಾನು ಕಂಡ್ಕೋಬೇಕು ಅಂದರೆ ಅಲ್ಲಿಗೆ ಎಲ್ಲ ಅಲ್ಲಿ ಕೇಳೋದೆಲ್ಲ ಅಲ್ಲಿಗೆ ಮುಕ್ತಾಯ ಆಯಿತು ಅಂತ. ಅಲ್ಲಿಗೆ ಸರ್ವ ಸಮರ್ಪಣೆ ಅನ್ನೋ ಒಂದು ಭಾವ ಅಂತ ಒಂದು ನನ್ನ ಅಭಿಪ್ರಾಯ. ಸರ್ವ ಸಮರ್ಪಣೆ ಆದರೆ ಆ ಪರಮಾತ್ಮ ಇನ್ನೇನು ಕೇಳೋದು ಅನ್ನೋದು ಉಳಿದೇ ಇರೋಲ್ಲ, ಆ ಭಾವದಲ್ಲಿ ಇದು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದು ಹೇಗೆ ಅಂತ ಇದನ್ನು ಹೇಳಿ ಶಂಕರ ಭಟ್ರು ಏನು ಹೇಳ್ತಾರೆ, ಈ ವ್ಯಾಖ್ಯಾನವನ್ನು ಯಾವಾಗ ಮಾಡ್ತಾರೆ, ಅಲ್ಲಿ ರಾಜಗುರುಗಳು ಅಲ್ಲಿದ್ದ ಸಭೆಯಲ್ಲಿ ಪಂಡಿತರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ರಂತೆ. ಅಂದರೆ ಅವರಿಗೆ ಅಬ್ಬಬ್ಬ ಅಂತ ಅನ್ನಿಸ್ಬಿಡ್ತು ಇದು ಈ ರೀತಿ ವ್ಯಾಖ್ಯಾನವನ್ನು. ಆವಾಗ ಹೇಳ್ತಾರೆ, ಇದೆಲ್ಲ ಶಂಕರ ಭಟ್ರು ಹೇಳ್ತಾರೆ, ಪರಮಾಣು ಸೃಷ್ಟಿಯಲ್ಲಿ ಪರಮಾಣುಗಳ ರಹಸ್ಯ ಇದೆಲ್ಲ, ಇದು ಕಾಣಾದ ಮಹರ್ಷಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಈ ಪರಮಾಣುಗಳಲ್ಲಿನ ಸೂಕ್ಷ್ಮ ಕಣಗಳ ಸಂಖ್ಯಾಭೇದ ಆದರೆ ಏನಾಗುತ್ತೆ, ವಿವಿಧ ಧಾತುಗಳು ಉಂಟಾಗುತ್ತೆ. ಇದು ಕಾಣಾದ ಮಹರ್ಷಿಗಳ ಒಂದು ಸಿದ್ಧಾಂತದಲ್ಲಿದೆ ಅಂತ ಹೇಳ್ತಾರೆ. ಶ್ರೀಪಾದ ವಲ್ಲಭರ ಕೃಪೆಯಿಂದ ಈ ಮೇಲೆ ಹೇಳಿದ್ದ ರೀತಿಯಲ್ಲಿ ಏನಾಯಿತು, ವಿಚಿತ್ರಪುರದಿಂದ ಶಂಕರ ಭಟ್ರು ವಿಚಿತ್ರವಾಗಿ ಹೊರಗಡೆ ಬಂದರು ಅಂತ. ಅಂದರೆ ಇದೇನಾಗುತ್ತೆ, ಶಂಕರ ಭಟ್ರಿಗೆ ಅವರ ವ್ಯಾಖ್ಯಾನ ಅವರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅದು ಇದೇನಿದು, ನಾನು ಇಷ್ಟೆಲ್ಲ ಹೇಳ್ಬಿಟ್ನಾ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಅದು ಶ್ರೀಪಾದ ವಲ್ಲಭರ ಕೃಪೆಯಿಂದ ಅದು ಅವರಿಗೆ ಹಾಗೆ ಹರಿದು ಬಂದಿರುತ್ತೆ ಹೊರತು ಅವರು ಅದೇನೋ ಬುದ್ಧಿ ಉಪಯೋಗಿಸಿ ಮಾಡಿರೋಂಥದ್ದಲ್ಲ. ಹಾಗಾಗಿ ಅವರಿಗೆ ತಮ್ಮ ವ್ಯಾಖ್ಯಾನ ಅವರಿಗೆ ಆಶ್ಚರ್ಯ ಆಗಿ ಅವ್ರಿಗೆ ಮನಸ್ಸಿನಲ್ಲೇ ಶ್ರೀಪಾದ ವಲ್ಲಭರಿಗೆ ನಮಸ್ಕಾರಗಳನ್ನು ಮಾಡ್ಕೋತಾರೆ ಅವರು ಅಂತ ಹೇಳಿಬಿಟ್ಟು, ಇದು ಕಣ ಸಿದ್ಧಾಂತ ಮುಂದೆ ಒಂದು ಅಧ್ಯಾಯದಲ್ಲಿ ಅದು ಇನ್ನೂ ವಿಸ್ತಾರವಾಗಿ ಬರುತ್ತೆ. ಇಲ್ಲಿ ಅಷ್ಟು ಹೇಳ್ತಾರೆ, ಮುಂದೆ ಅದು ಮತ್ತೆ ಬರುತ್ತೆ. ಕಣ ಸಿದ್ಧಾಂತ ಅಂದರೆ ಏನೋ, ಆ ಪರಮಾಣುಗಳು ಧಾತುಗಳು ಅದರದ್ದೆಲ್ಲ ಹೇಗೆ ಅದರ ರಹಸ್ಯ, ಸೃಷ್ಟಿಯ ರಹಸ್ಯ ಅಂತ ಹೇಳಿಬಿಟ್ಟು ಮುಂದೆ ಬರುತ್ತೆ. ಅದನ್ನು ನೆಕ್ಸ್ಟು ಮುಂದಿನ ವಾರ ನಾವು ಕೇಳೋಣ. ಈ ಒಂದು 2ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಯಿತು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ.
ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಈಗ 2ನೇ ಅಧ್ಯಾಯದ ಒಂದು ಫಲವನ್ನು ಓದ್ತೇನೆ. 2ನೇ ಅಧ್ಯಾಯದಿಂದ ನಮಗೆ ಏನಾದರೂ ಏನೋ ಒಂದು ಕೆಲವು ಏನೋ ಒಂದು ಏನೋ ಇದಿರುತ್ತೆ ಮನಸ್ಸಿನಲ್ಲಿ, ಏನೋ ಒಂದು ಸಂಕಟವೋ ಏನೋ ಇರುತ್ತೆ. ಅದು ಹೇಳಿಕೊಳ್ಳಲಾಗದಂಥದ್ದು, ಇನ್ನೊಬ್ಬರ ಹತ್ರ ಅದನ್ನು ಹೇಳಿಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಸಂಕಟ, ಬೇರೆಯವರಿಗೆ ಹೇಳಿಕೊಳ್ಳಲಾಗದಂತಹ ಮನೋವ್ಯಾಧಿಗಳು ಮತ್ತು ಮನಸ್ಸಿನ ಕ್ಲೇಶಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು 2ನೇ ಅಧ್ಯಾಯದ ಫಲವನ್ನು ಬರೆದಿದ್ದಾರೆ. ಅಂತಹ ಸಂಕಟಗಳು ನಮ್ಮ ಒಳಗಡೆ ಯಾವುದಾದ್ರೂ ಇದ್ದರೆ ಅದನ್ನು ಶ್ರೀಪಾದವಲ್ಲಭರ ಕೃಪೆಯಿಂದ, ಅಪ್ಪನ ಕೃಪೆಯಿಂದ ಅದೆಲ್ಲವೂ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ಶ್ರೀಪಾದವಲ್ಲಭರಿಗೆ ನಮಸ್ಕಾರ ಮಾಡ್ತಾ ನಾವು ಇಂದಿನ ಸತ್ಸಂಗವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ವಾರ ಮತ್ತೆ ಅವರು ಚಿದಂಬರಂ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನೋ ಆಗುತ್ತೆ, ವಿಚಿತ್ರಪುರದಿಂದ ಚಿದಂಬರಂ ಕ್ಷೇತ್ರಕ್ಕೆ ಅವ್ರು ಹೋಗಿದಾಗ ಅಲ್ಲಿ ಏನೇನೋ ಘಟನೆಗಳು ನಡೆಯುತ್ತೆ ಅಂತ ಅಂದು ನೋಡೋಣಂತೆ ಮುಂದಿನ ವಾರ. ಈ ವಾರ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಾನು ಸತ್ಸಂಗಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಮುಂದಿನ ವಾರ ಮತ್ತೆ ಸೇರೋಣ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ನಮಸ್ತೆ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಜೈ ಶಂಕರಲಿಂಗ.